ಓಕೆ. ಅನಂತ ಧನ್ಯವಾದಗಳು ಸೋದರ ವಾಸುದೇವ್ ಅವರಿಗೆ. ಈ ದಿನದ ಸತ್ಸಂಗದಲ್ಲಿ ಧ್ಯಾನ ಮತ್ತು ವ್ಯಾಸಂಗ ವೃತ್ತದ ವೇದಿಕೆಯಲ್ಲಿ ನನಗೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೀರಾ. ಈ ಒಂದು ವ್ಯಾಸಂಗ ವೃತ್ತದ ಆಗಿರುವಂತಹ ಸೋದರಿ ವಾಣಿಯವರು ಮತ್ತು ಸೋದರ ವಾಸುದೇವ್ ಅವರು ಇಬ್ಬರಿಗೂ ಕೂಡ ನನ್ನ ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸೋದರ ಸೋದರಿಯರೇ, ಈ ದಿನದ ಸತ್ಸಂಗದಲ್ಲಿ ಮನಸ್ಸಿನ ಬಗ್ಗೆ ಕೆಲವು ವಿಚಾರಗಳನ್ನ ನಿಮ್ಮೊಡನೆ ಹಂಚಿಕೊಳ್ತಕ್ಕಂತಹ ಒಂದು ಪ್ರಯತ್ನ. ಮನುಷ್ಯನಿಗೆ ಮನಸ್ಸೇ ಪ್ರಧಾನ. ಮನಸ್ಸಿರೋದ್ರಿಂದಲೇ ನಾವು ಮನುಷ್ಯರು ಅಂತ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಅಲ್ವಾ. ಮನಸ್ಸು ಮನುಷ್ಯನಿಗಿರ್ತಕ್ಕಂತಹ ಒಂದು ಪ್ರಬಲವಾದಂತಹ ಸೂಕ್ಷ್ಮ ಶರೀರ. ನಮಗೆ ಈ ಸ್ಥೂಲ ದೇಹ ಅಷ್ಟೇ ಅಲ್ಲ, ಸೂಕ್ಷ್ಮ ದೇಹಗಳು ಕೂಡ ಇವೆ. ಈ ವಿಚಾರವನ್ನ ಸನಾತನ ಧರ್ಮದಲ್ಲೂ ವಿಜ್ಞಾನದಲ್ಲೂ ಕೂಡ ರುಜುವಾತು ಮಾಡಿದ್ದಾರೆ. ವಿಜ್ಞಾನದ ಕೈಗೆ ಸಂಪೂರ್ಣವಾಗಿ ಎಟಕದೇ ಇದ್ರೂ ಕೂಡ ಸಾಕಷ್ಟು ವಿಚಾರಗಳನ್ನ ಈ ಒಂದು ನಿಟ್ಟಿನಲ್ಲಿ ತಿಳ್ಕೊಳ್ತಕ್ಕಂತಹ ಪ್ರಯತ್ನ ನಡೀತಾನೆ ಇದೆ. ಏಕೆಂದ್ರೆ ರಷ್ಯನ್ ದಂಪತಿಗಳು ಕೀರ್ಲಿಯಾನ್ ಫೋಟೋಗ್ರಫಿ ಅನ್ನುವಂತಹ ಒಂದು ತಂತ್ರಜ್ಞಾನವನ್ನ ಉಪಯೋಗಿಸಿ ಮನುಷ್ಯನ ಒಂದು ಛಾಯಾಚಿತ್ರವನ್ನ ತೆಗೆದುಕೊಂಡಾಗ ಆತನಿಗೆ ಆ ದೇಹದ ಸುತ್ತ ಇರ್ತಕ್ಕಂಥ ಒಂದು ಛಾಯಾಚಿತ್ರವೂ ಕೂಡ ಅವರಿಗೆ ಕಾಣಿಸುತ್ತೆ. ಅದು ಇನ್ನೇನು ಅಲ್ಲ, ಪ್ರಾಣಮಯ ಕೋಶ. ಈ ಸ್ಥೂಲ ದೇಹಕ್ಕೆ ನೆರಳಿನ ಹಾಗೆ ಇರುವಂತಹ ಒಂದು ದೇಹ ಅಂದ್ರೆ ಸೂಕ್ಷ್ಮ ಶರೀರ. ಆದ್ರೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಅಥವಾ ವೇದಾಂತದಲ್ಲಿ ಹೇಳುವ ಹಾಗೆ ಮನುಷ್ಯನಿಗೆ 5 ಕೋಶಗಳಿವೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ. ನಾವು ಈ ದಿನ ಹೆಚ್ಚು ಒತ್ತು ಕೊಟ್ಟು ತಿಳ್ಕೊಳ್ತಾ ಇರ್ತಕ್ಕಂಥದ್ದು ಮನೋಮಯ ಕೋಶದ ಬಗ್ಗೆ, ಅಂದ್ರೆ ಮನಸ್ಸಿನ ಬಗ್ಗೆ. ಮನುಷ್ಯನಿಗೆ ವಿವೇಚನಾ ಶಕ್ತಿ ಇದೆ. ಅದಕ್ಕೆ ಆತ ಬೇರೆ ಜೀವ ವರ್ಗಗಳಿಗಿಂತ ಭಿನ್ನವಾಗಿ ಕಾಣಿಸ್ತಾನೆ. ಮತ್ತೆ ವಿಕಾಸದಲ್ಲಿ ಸಾಕಷ್ಟು ಮುಂದುವರಿತಾ ಇದ್ದಾನೆ ಮನುಷ್ಯ ಅಲ್ವಾ. ಪ್ರಸ್ತುತ ಮನುಷ್ಯ ತನ್ನ ಮನಸ್ಸಿನ ಇಚ್ಛೆಯಂತೆನೆ ಕೆಲಸ ಮಾಡ್ತಿರೋದು. ನೋಡಿ, ನಾವೆಲ್ಲ ಹೇಗ್ ಕೆಲಸ ಮಾಡ್ತೀವಿ ಅಂತ ನಾವು ಗಮನಿಸ್ಕೊಂಡಿದ್ದೆ ಆದ್ರೆ ನಮ್ಮ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಕೆಲಸ ಮಾಡ್ತಾ ಇರ್ತೀವಿ ಅಲ್ವಾ. ನಮ್ಮ ಪ್ರತಿಯೊಬ್ಬರ ಗಮನಕ್ಕೂ ಬಂದಿರುವಂತಹ ವಿಚಾರ ಇದು. ನಮ್ಮ ಪ್ರತಿಯೊಬ್ಬರಿಗೂ ಅನುಭವ ಆಗ್ತಾನೆ ಇರುವಂತದ್ದು ಅಲ್ವಾ. ನನಗೆ ಈ ದಿನ ಸತ್ಸಂಗದಲ್ಲಿ ಭಾಗವಹಿಸಬೇಕು ಅಂತ ಮನಸ್ಸಾದ್ರೆ ನಾನು ಸತ್ಸಂಗದಲ್ಲಿ ಭಾಗವಹಿಸ್ತೇನೆ, ಇಲ್ಲ ಅಂದ್ರೆ ಇಲ್ಲ ಅಲ್ವಾ. ಹಾಗೆ ಇಲ್ಲ, ಈ ದಿನ ನಾನು ಒಂದು ರುಚಿಯಾದ ಅಡಿಗೆ ಮಾಡ್ಬೇಕು ಅಂತ ಮನಸ್ಸಾದ್ರೆ ನಾನು ರುಚಿಯಾದಂತಹ ಅಡಿಗೆಯನ್ನ ಮಾಡ್ತೇನೆ. ಇಲ್ಲ, ನನಗೆ ಈ ದಿನ ಬೆಳಿಗ್ಗೆ ಬೇಗ ಎದ್ದೇಳಬೇಕು, 5 ಗಂಟೆಗೆ ಎದ್ದೇಳಬೇಕು, ಧ್ಯಾನ ಮಾಡಬೇಕು, ನಾನು ಸಾಕಷ್ಟು ವ್ಯಾಸಂಗವನ್ನ ನಡೆಸಬೇಕು ಅಂತ ನಾವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೆ ಆದ್ರೆ ಅಥವಾ ಮನಸ್ಸು ಮಾಡಿದ್ದೆ ಆದ್ರೆ ನಾವು ಆ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ತೀವಿ. ಅಂದ್ರೆ ಮನಸ್ಸಿದ್ದಂತೆ ಮಾರ್ಗ ಅಲ್ವಾ. ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ಈ ಮನಸ್ಸನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದೀವಿ, ಈ ಮನಸ್ಸಿನಿಂದ ಹೇಗೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗತ್ತೆ ಅಲ್ವಾ. ಮನಸ್ಸು ನಮ್ಮ ಇಂದ್ರಿಯಗಳ ಮೂಲಕ ಸಂವೇದನೆಗಳನ್ನ ಪಡ್ಕೊಳ್ಳುತ್ತೆ ಹೊರಗಡೆ ಜಗತ್ತಿನಿಂದ. ಆ ಸಂವೇದನೆಗಳನ್ನ ಅರ್ಥೈಸ್ಕೊಂಡು ಆ ಅನುಭವಗಳನ್ನ ತನ್ನೊಳಗಡೆ ಶೇಖರಿಸಿಟ್ಕೊಳ್ತಾ ಹೋಗುತ್ತೆ.
ಹೊರಗಿನ ಪ್ರತಿಯೊಂದು ಪ್ರಚೋದನೆಗೂ ಕೂಡ ಪ್ರತಿಕ್ರಿಯೆಯನ್ನ ಕೊಡುತ್ತೆ. ತಕ್ಷಣನೇ ಕೊಡ್ಬೋದು ಅಥವಾ ನಂತರದಲ್ಲಿ ಕೊಡ್ಬೋದು ಅಥವಾ ಮತ್ಯಾವಾಗ್ಲೂ ಅವಕಾಶ ಸಿಕ್ಕಾಗ ಕೂಡ ಮನಸ್ಸು ಪ್ರತಿಕ್ರಿಯೆಯನ್ನ ಕೊಡ್ತಾ ಇರುತ್ತೆ. ವಿಜ್ಞಾನದಲ್ಲಿ ಮೆದುಳೇ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಗ ನಮ್ಮ ದೇಹದಲ್ಲಿ. ಹೊರಗಿನ ಪ್ರಚೋದನೆಗಳು ಅಥವಾ ಹೊರಗಿನಿಂದ ಬರ್ತಕ್ಕಂಥ ಎಲ್ಲ ಸಂವೇದನೆಗಳನ್ನ ಸ್ವೀಕರಿಸ್ತಕ್ಕಂಥದ್ದು ಮೆದುಳು ಅಂತ ನಾವು ತಿಳ್ಕೊಂಡಿದ್ರು ಕೂಡ ಸಂದೇಶಗಳನ್ನ ಸ್ವೀಕರಿಸ್ತಕ್ಕಂಥದ್ದು ಮತ್ತು ಆ ದೇಹದ ಮೂಲಕ ಕೆಲಸ ಮಾಡೋದಕ್ಕೆ ಆ ಬೇರೆ ಬೇರೆ ಅಂಗಗಳಿಗೆ ಅದು ಆದೇಶವನ್ನ ಕೊಡೋದು ಕೂಡ ಮೆದುಳೆ ಅಂತ ನಾವು ಅನ್ಕೊಂಡಿದೀವಿ ವಿಜ್ಞಾನದಲ್ಲಿ. ಆದ್ರೆ ವಿಜ್ಞಾನದಲ್ಲೂ ಕೂಡ ಈಗ ಸಾಕಷ್ಟು ಪ್ರಯೋಗಗಳಾಗಿದೆ, ಅಲ್ಲೂ ಕೂಡ ಅನೇಕ ಆವಿಷ್ಕಾರಗಳಾಗಿದೆ. ಈಗ ಮೆದುಳಿಗಿಂತ ಹೆಚ್ಚಾದ ಸೂಕ್ಷ್ಮವಾದಂತಹ ಒಂದು ಕಾನ್ಶಿಯಸ್ನೆಸ್ ಪ್ರಜ್ಞೆ ಅಂತಕ್ಕಂಥದ್ದು ಇದೆ ಅನ್ನೋದು ವಿಜ್ಞಾನದಲ್ಲೂ ಕೂಡ ಈಗ ನಂಬುತ್ತಾ ಇರುವಂತದ್ದು ಇರ್ಲಿ. ಆದ್ರೆ ಈ ಮೆದುಳು ಇದೆಯಲ್ಲ, ಈ ಮೆದುಳು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ ಮನಸ್ಸಿಗೂ ಮತ್ತೆ ನಮ್ಮ ದೇಹಕ್ಕೂ. ಯಾಕೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಮನಸ್ಸನ್ನ ಸಾಫ್ಟ್ವೇರ್ ಅಂತ ಅನ್ಕೊಂಡ್ರೆ ಬ್ರೈನ್ ಅಥವಾ ಮೆದುಳನ್ನ ಹಾರ್ಡ್ವೇರ್ ಅಂತ ಕರಿಬಹುದು ಅಂತ ಹೇಳ್ತಾರೆ. ಮೆದುಳು ಮನಸ್ಸ ಹೊರ ಚಾಚಿರ್ತಕ್ಕಂತಹ ಒಂದು ಅಂಗ ಅಂತ ಕೂಡ ಹೇಳ್ತಕ್ಕಂಥದ್ದು. ಅಂದ್ರೆ ಬ್ರೈನ್ ಈಸ್ ಅನ್ ಔಟರ್ ಎಕ್ಸ್ಟೆನ್ಷನ್ ಆಫ್ ಮೈಂಡ್ ಅಂತ ಕೂಡ ನಾವು ತಿಳ್ಕೊಳ್ಬಹುದು. ಈ ನಮ್ಮ ಇಂದ್ರಿಯಗಳು ದೇಹದಲ್ಲಿ ಇರ್ತಕ್ಕಂತಹ ಇಂದ್ರಿಯಗಳ ಮೂಲಕನೇ ನಾವು ಹೊರಗಿನ ಜಗತ್ತಿನ ಎಲ್ಲ ಸಂವೇದನೆಗಳನ್ನು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಇಂದ್ರಿಯಗಳ ಮೂಲಕ ಅಲ್ವಾ. ಈ ಇಂದ್ರಿಯಗಳು ಯಾವಾಗ್ಲೂ ಬಹಿರ್ಮುಖವಾಗಿ ಕೆಲಸ ಮಾಡ್ತಾ ಇರುತ್ತವೆ. ಹೀಗೆ ಬಹಿರ್ಮುಖವಾಗಿ ಕೆಲಸ ಮಾಡ್ತಾ ಮಾಡ್ತಾ ಮನಸ್ಸು ಈ ಇಂದ್ರಿಯಗಳ ಮೂಲಕ ಕೆಲಸ ಮಾಡ್ತಾ ವಿಷಯಗಳ ಆಕರ್ಷಣೆಗೆ ಒಳಗಾಗ್ತಾ ಇರುತ್ತೆ. ಪ್ರಪಂಚದಲ್ಲಿ ಎಷ್ಟು ಲೌಕಿಕ ಪ್ರಪಂಚದಲ್ಲಿ ನಮ್ಗೆ ಕಾಣ್ತಾ ಇರ್ತಕ್ಕಂಥ ಜಗತ್ತಿನಲ್ಲಿ ಎಷ್ಟು ವಸ್ತುಗಳು, ಎಷ್ಟು ವಿಷಯಗಳು, ಎಷ್ಟು ಆಕರ್ಷಣೆಗೆ ನಾವು ಒಳಗಾಗ್ತಕ್ಕಂಥದ್ದು ಅಲ್ವಾ. ಹೀಗೆ ಈ ಆಕರ್ಷಣೆಗಳಿಗೆ ಒಳಗಾಗಿ ಎಲ್ಲ ಅನುಭವಗಳನ್ನ ಪಡ್ಕೊಳ್ತಾ ಇರುತ್ತೆ ನಮ್ಮ ಮನಸ್ಸು. ಅಂದ್ರೆ ಇಂದ್ರಿಯಗಳು ಹೊರಗಿನ ಪ್ರಪಂಚಕ್ಕೆ ತೆರ್ಕೊಂಡಿದ್ದಾವೆ, ಅದಕ್ಕೆ ಅವನ್ನ ಬಾಹ್ಯಕರಣಗಳು ಅಂತ ನಾವು ಹೇಳ್ತಕ್ಕಂಥದ್ದು. ಆದ್ರೆ ಮನಸ್ಸಿದೆಯಲ್ಲ, ಮನಸ್ಸು ನಮ್ಮ ಒಳಗಡೆ ಇರ್ತಕ್ಕಂತಹ ಕರಣ, ಅಂದ್ರೆ ಅಂತಃಕರಣ ಅಂತ ಕೂಡ ನಾವು ತಿಳ್ಕೊಳ್ಬಹುದು. ಇಲ್ಲಿ ವೇದಾಂತದಲ್ಲಿ ಹೇಳೋ ಪ್ರಕಾರ ಈ ಅಂತಃಕರಣದಲ್ಲಿ 4 ಮುಖ್ಯ ಭಾಗಗಳನ್ನು ಹೇಳ್ತಾರೆ. ಯಾವ್ಯಾವ್ದಪ್ಪ ಅದು ಅಂದ್ರೆ ಮನಸ್ಸು. ಮನಸ್ಸು ಎಲ್ಲಾ ಸಂವೇದನೆಗಳನ್ನ ಗ್ರಹಿಸ್ತಕ್ಕಂಥದ್ದು ಅಥವಾ ಸ್ವೀಕಾರ ಮಾಡುವಂಥದ್ದು ನಮ್ಗೆ ಗೊತ್ತಿದೆ. ಅರ್ಥೈಸ್ಕೊಳ್ತಕ್ಕಂಥದ್ದು, ಅನುಭವಗಳನ್ನ ಪಡ್ಕೊಳ್ತಕ್ಕಂಥದ್ದು. ಈ ಪಡ್ಕೊಂಡಂತಹ ಅನುಭವಗಳನ್ನ ಎಲ್ಲಿ ಅದು ಶೇಖರಣೆ ಮಾಡಿಡ್ತಾ ಇದೆ ಅಂದ್ರೆ ಚಿತ್ತದಲ್ಲಿ. ಅದಕ್ಕೆ ಚಿತ್ತ 2ನೇ ಭಾಗ. ಎಲ್ಲ ಅನುಭವಗಳ ನೆನಪು ಕೂಡ ಇಲ್ಲಿ ಸಂಗ್ರಹವಾಗ್ತಾ ಇರತ್ತೆ. 3ನೇದಾಗಿ ಬುದ್ಧಿ. ಬುದ್ಧಿ ಅಂದ್ರೆ ವಿವೇಚನಾ ಶಕ್ತಿ. ಜಾಣತನನೂ ಇದೆ ಅಲ್ವಾ, ಅಂದ್ರೆ ವಿವೇಚನಾ ಶಕ್ತಿನೂ ಇದೆ. ಅದಕ್ಕೆ ಇದು ಬುದ್ಧಿ ಅಂತ ಗುರುತಿಸತಕ್ಕಂಥದ್ದು. ಮತ್ತೆ 4ನೇದಾಗಿ ಹೇಳ್ತಾರೆ ಅಹಂ ಅಂತ. ಅಹಂ ಅಂದ್ರೆ ನಾನು ಅಂತಕ್ಕಂತಹ ಪ್ರವೃತ್ತಿ. ಹೀಗೆ 4 ಭಾಗಗಳಾಗಿ ಅಂತಃಕರಣದಲ್ಲಿ ವೇದಾಂತದಲ್ಲಿ ನಮಗೆ ವಿಚಾರವನ್ನ ತಿಳಿಸ್ತಾ ಹೋಗ್ತಾರೆ. ಮನೋವೈದ್ಯಕೀಯ ಶಾಸ್ತ್ರದಲ್ಲಿ ನೋಡಿದ್ರೆ ಮನಸ್ಸು ಹೇಗೆ ಯಾವ ಭಾಗಗಳಿದೆ ಅಂತ ಹೇಳ್ತಾರೆ ಅಂದ್ರೆ ವ್ಯಕ್ತ ಮನಸ್ಸು ಅಂತ ಹೇಳ್ತಾರೆ, ಅಂದ್ರೆ ಕಾನ್ಶಿಯಸ್ ಮೈಂಡ್. ಮತ್ತೆ ಅರೆ ವ್ಯಕ್ತ ಮನಸ್ಸು ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರೆಯುವಂಥದ್ದು. ಅನ್ಕಾನ್ಶಿಯಸ್ ಮೈಂಡ್ ಅಂದ್ರೆ ಸುಪ್ತ ಮನಸ್ಸು. ಇನ್ನು ಪ್ರಜ್ಞಾತೀತ ಅಂದ್ರೆ ಟ್ರಾನ್ಸೆಂಡೆಡ್ ಮೈಂಡ್ ಅಥವಾ ಸೂಪರ್ ಕಾನ್ಶಿಯಸ್ ಮೈಂಡ್ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳುವಂಥದ್ದು. ಆದ್ರೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಏನು ಅಂದ್ರೆ ನಾವು ಈ ದೇಹ ಅಲ್ಲ, ಈ ಮನಸ್ಸಲ್ಲ. ಮನಸ್ಸಿನ ಬಗ್ಗೆ ಇಷ್ಟೊಂದು ವಿಚಾರ ತಿಳ್ಕೊಳ್ತಾ ಇದೀವಿ, ಆದ್ರೆ ನಾವು ನಿಜವಾಗ್ಲೂ ಮನಸ್ಸೇ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಮನಸ್ಸಲ್ಲ, ಈ ದೇಹವೂ ಅಲ್ಲ. ಆ ದೇಹ ಆಗ್ಲಿ, ಕಣ್ಣಿಗೆ ಕಾಣಿಸ್ತಕ್ಕಂತಹ ಈ ಸ್ಥೂಲ ದೇಹವಾಗಲಿ ಅಥವಾ ಮನಸ್ಸಾಗ್ಲಿ
ನಮಗೆ ಇರ್ತಕ್ಕಂತಹ ಅಥವಾ ಮನುಷ್ಯನಿಗೆ ಇರ್ತಕ್ಕಂತಹ ಸಾಧನಗಳು, ಉಪಕರಣಗಳು ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಆಧ್ಯಾತ್ಮ ಪಥದ ಕಡೆ ತಿರುಗಿರ್ತಕ್ಕಂತಹ ಎಲ್ಲರಿಗೂ ಕೂಡ ಈ ವಿಚಾರ ಚೆನ್ನಾಗಿ ಮನದಟ್ಟಾಗಿರತ್ತೆ. ಏಕೆಂದ್ರೆ ನಾವು ಆತ್ಮ ಸ್ವರೂಪಿಗಳು, ಈ ದೇಹ ಮನಸ್ಸಿಗಿಂತ ಮಿಗಿಲಾಗಿ ಇರ್ತಕ್ಕಂತಹ ಆತ್ಮ ಸ್ವರೂಪಿಗಳು ನಾವು. ಈ ದೇಹಗಳು ನಾವಲ್ಲ. ಆ ದೇಹಗಳನ್ನ ನಾವು ಬಳಸ್ಕೊಳ್ತಾ ಇದ್ದೇವೆ. ಅದನ್ನ ಸರಿಯಾಗಿ ಬಳಸ್ಕೊಳ್ತಕ್ಕಂತಹ ಶಕ್ತಿಯನ್ನ ನಾವು ಪಡ್ಕೊಳ್ಬೇಕು. ನಾವು ನಿಜ ಅರ್ಥದಲ್ಲಿ ಆತ್ಮ ಸ್ವರೂಪಿಗಳಲ್ವಾ. ಅಂದ್ರೆ ನಾವು ಚೈತನ್ಯ ಸ್ವರೂಪಿಗಳು ಅಥವಾ ಸಾಕ್ಷಿ ಚೈತನ್ಯ ಅಂತ ಕೂಡ ಈ ವೇದಾಂತ ಸಾಹಿತ್ಯದಲ್ಲಿ ಹೇಳ್ತಕ್ಕಂಥದ್ದು. ಈ ಶುದ್ಧ ಚೈತನ್ಯ ಅಥವಾ ಸಾಕ್ಷಿ ಚೈತನ್ಯ ವ್ಯಕ್ತವಾಗಬೇಕು ಅಂದ್ರೆ ಹೇಗೆ ಅಂದ್ರೆ, ವ್ಯಕ್ತವಾಗೋದಕ್ಕೆ ಪ್ರಕೃತಿಯ ಮಾಧ್ಯಮ ಬೇಕೇ ಬೇಕು ಅಲ್ವಾ. ಶುದ್ಧ ಚೈತನ್ಯ ವ್ಯಕ್ತವಾಗಬೇಕು ಈ ಸೃಷ್ಟಿಯಲ್ಲಿ ಅಂದ್ರೆ ಅದಕ್ಕೆ ಪ್ರಕೃತಿಯ ಸಹಾಯ ಬೇಕು, ಅಥವಾ ಪ್ರಕೃತಿಯ ಮೂಲಕ ಈ ಚೈತನ್ಯ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಪ್ರಕೃತಿಯಲ್ಲಿ ಮುಖ್ಯವಾಗಿ 3 ಗುಣಗಳಿದೆ: ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥದ್ದು. ಹೀಗೆ ಪುರುಷ ಪ್ರಕೃತಿಯೊಡನೆ ಸೇರಿ ವ್ಯಕ್ತವಾಗಬೇಕಾಗಿದೆ. ಅಂದ್ರೆ ಪುರುಷ ಪ್ರಕೃತಿಯೊಡನೆ ತಾದಾತ್ಮ್ಯವನ್ನ ಹೊಂದಬೇಕಾಗಿದೆ. ತಾದಾತ್ಮ್ಯ ಭಾವವನ್ನ ಪಡೆದಾಗ ಈ ಏನಾಗುತ್ತೆ, ನಾನು ಅಂತಕ್ಕಂಥದ್ದು ಹುಟ್ಟುತ್ತೆ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಅಹಂಕಾರ ಅನ್ನೋದು ನಮಗ್ ಬರುತ್ತೆ. ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಬಹಳ ಚೆನ್ನಾಗಿ ಇದನ್ನ ವಿವರಣೆಯನ್ನ ಕೊಡ್ತಾರೆ. ಹೇಗೆ ಹೇಳ್ತಾರೆ, ಶುದ್ಧ ಜ್ಞಾನ ಸ್ವರೂಪನಾಗಿರ್ತಕ್ಕಂತಹ ಆತ್ಮನ ಪ್ರಕಾಶ ಇದೆಯಲ್ಲ, ಅದು ನನ್ನ ಅಂತಃಕರಣದ ಮೇಲೆ ಬಿದ್ದಾಗ ನನ್ನಲ್ಲಿ ನಾನು ಎಂಬ ಪ್ರಜ್ಞೆ ಬೋಧವಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಆ ಶುದ್ಧ ಚೈತನ್ಯದ ಬೆಳಕು ನಮ್ಮ ಅಂತಃಕರಣದ ಮೇಲೆ ಬಿದ್ದಾಗ, ಅಂತಃಕರಣ ಅಂದ್ರೆ ಏನು ಅಂತ ಈಗಾಗಲೇ 4 ಭಾಗಗಳ ಬಗ್ಗೆ ನಾವು ತಿಳ್ಕೊಳ್ತಾ ಬಂದ್ವಿ. ಆಗ ನಮ್ಮಲ್ಲಿ ನಾನು ಅನ್ನುವಂತಹ ಒಂದು ಭಾವ ಬರುವಂಥದ್ದು. ಈಗ ಏನಾಗಿದೆ ಅಂದ್ರೆ, ಈ ಆತ್ಮನ ಪ್ರಭಾವ ಮನಸ್ಸಿನ ಮೇಲೆ ಬಿದ್ದು ಅದು ಇಂದ್ರಿಯಗಳ ಜೊತೆ ಸೇರಿ ಅರಿವನ್ನ ಪಡ್ಕೊಳ್ತಾ ಇದೆ, ಅರಿವನ್ನ ಉಂಟು ಮಾಡ್ತಾ ಇದೆ. ಆಗ ಏನಾಗತ್ತೆ, ಅದು ನಾನೇ ಸ್ವತಃ ಇಂದ್ರಿಯ ಜ್ಞಾನವನ್ನ ಉಂಟು ಮಾಡ್ತಾ ಇರತಕ್ಕಂತಹ ಕಾರಣ ಅನ್ನುವ ಹಾಗೆ ನಮಗೆ ತೋರುತ್ತೆ. ಅಂದ್ರೆ ಇದೊಂದು ಮಿಥ್ಯಾ ಕಲ್ಪನೆ ಅಲ್ವಾ. ನಾವು ನಿಜವಾಗ್ಲೂ ಚೈತನ್ಯ ಸ್ವರೂಪಿಗಳು. ಆದರೆ ಆ ಶುದ್ಧ ಜ್ಞಾನದ ಬೆಳಕು ನಮ್ಮ ಅಂತಃಕರಣದ ಮೇಲೆ ಬಿದ್ದಾಗ ಆ ನಾನೇ ಅಂತಃಕರಣನೇ ಅಥವಾ ನಾನೇ ಮನಸ್ಸೇ ನಾನೇ ಅನ್ನುವಂತಹ ಒಂದು ಪ್ರಜ್ಞೆ ನಮ್ಮಲ್ಲಿ ಬೋಧವಾಗತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಇದನ್ನ ಮಿಥ್ಯಾ ಕಲ್ಪನೆ ಅಂತ ಹೇಳ್ತಾರೆ. ಆದ್ರೆ ನಾವೀಗ ಪ್ರಸ್ತುತ ಜೀವನ ನಡೆಸ್ತಾ ಇರ್ತಕ್ಕಂಥದ್ದು ಹೇಗೆ ಅಂದ್ರೆ, ಮನಸ್ಸೇ ನಾನು ಅನ್ನುವಂತಹ ಭಾವದಲ್ಲಿ. ಯಾಕೆಂದ್ರೆ ಮನಸ್ಸು ಹೇಳಿದಾಗೆ ನಾವು ಕೇಳುವಂಥದ್ದು. ಮನಸ್ಸು ಏನು ಇಷ್ಟಪಡುತ್ತೋ, ಅದು ಏನು ಹೇಳುತ್ತೋ, ಏನು ಬಯಸುತ್ತೋ ಅದನ್ನೇ ನಾವು ಮಾಡ್ತಾ ಹೋಗ್ತೀವಿ. ಅದಕ್ಕೆ ಮನಸ್ಸೇ ಇಲ್ಲಿ ಮೇಲುಗೈ ಸಾಧಿಸಿ ನಮ್ಮನ್ನ ಆಳ್ತಾ ಇದೆ. ಆ ಮನಸ್ಸು ಹೊರಗಿನ ಇಂದ್ರಿಯಗಳ ಮೂಲಕ ವಸ್ತು ವಿಷಯಗಳ ಆಕರ್ಷಣೆಗೆ ಒಳಗಾಗ್ತಾ ಇದೆ. ಪ್ರತಿಯೊಂದು ಅನುಭವವನ್ನು ಕೂಡ ಭದ್ರವಾಗಿ ತನ್ನೊಳಗಡೆ ವಾಸನಾ ರೂಪದಲ್ಲಿ ಅಡಗಿಸಿ ಇಟ್ಕೊಳ್ತಾ ಇದೆ ಇಲ್ವಾ. ನಾವು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಆಸೆ ಪಡ್ತೀವಿ, ನಮಗ್ ಬೇಕು ಅಂತ ಅನ್ಸುತ್ತೆ, ಅದನ್ನ ಪಡ್ಕೊಳ್ತೇವೆ. ಪಡ್ಕೊಂಡ್ಮೇಲೆ ಅದರ ಅನುಭವ ನಮಗಾದ ನಂತರ ಮತ್ತೆ ಇನ್ನೊಂದ್ಸರಿ ಪಡ್ಕೊಳ್ಬೇಕು ಅಂತೇವೆ. ಹೀಗೆ ಬೇಕು ಅಂತಕ್ಕಂಥದ್ದು ಮೋಹವಾಗತ್ತೆ. ಬೇಕು ಬೇಕು ಅಂತ ಯಾವಾಗ ಅಂದ್ಕೊಳ್ತೀವೋ ಅದು ಮೋಹವಾಗತ್ತೆ. ಆ ಮೋಹವಾಗಿದ್ದೇನಾಗತ್ತೆ, ವ್ಯಾಮೋಹವಾಗತ್ತೆ. ಅದನ್ನ ಬಿಟ್ಟಿರಕ್ಕಾಗಲ್ಲ, ಅಥವಾ ಅದು ಇರ್ಲೇಬೇಕು ನನಗೆ ಅನ್ನುವಂತಹ ವಾಂಛೆ ನಮ್ಮಲ್ಲಿ ಪ್ರಾರಂಭ ಆಗಿಬಿಡುತ್ತೆ. ಈ ಮೋಹ ವ್ಯಾಮೋಹ ಆಗತ್ತೆ. ವ್ಯಾಮೋಹ ಕೊನೆಗೆ ವಾಸನಾ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರು ಬಿಟ್ಬಿಡತ್ತೆ. ಹೀಗೆ ಈ ಆಸೆಗಳ ಬೇರು ಅನ್ನೋದಿದೆಯಲ್ಲ, ಅದು ವಾಸನಾ ರೂಪದಲ್ಲಿ ನಮ್ಮ ಒಳಗಡೆ ಚೆನ್ನಾಗಿ ಬೇರು ಬಿಟ್ಟಿದೆ. ಅದಕ್ಕೆ ಏನಾಗಿದೆ ಅಂದ್ರೆ, ನಮ್ಮ ಒಳಗಡೆ ಇರ್ತಕ್ಕಂತಹ ಆ ಶುದ್ಧ ಆತ್ಮ ಚೈತನ್ಯದ ಬೆಳಕಿದೆಯಲ್ಲ, ಅದು ಕಾಣಿಸ್ತಾನೆ ಇಲ್ಲ, ಅಥವಾ ಅದು ಬಹಳ
ಮಂಕಾಗಿದೆ, ಅದನ್ನ ಮರೆ ಮಾಚ್ತಾ ಇದೆ. ಈ ಮನಸ್ಸಿನಲ್ಲಿ ನಾವು ತುಂಬಿಸ್ಕೊಂಡಿರ್ತಕ್ಕಂತಹ ಈ ವಾಸನೆಗಳಿದೆಯಲ್ಲ, ಅವು ನಮ್ಮ ಆತ್ಮನ ಬೆಳಕನ್ನ ಮರೆ ಮಾಚ್ತಾ ಇದೆ. ಆದ್ರೆ ಈ ಮನಸ್ಸಿಗೆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಶಕ್ತಿ ಬರ್ತಾ ಇರತಕ್ಕಂಥದ್ದೇ ಆತ್ಮನಿಂದ. ಆತ್ಮನಿಂದನೇ ಶಕ್ತಿಯನ್ನ ಪಡ್ಕೊಳ್ತಾ ಇದೆ. ಆದ್ರೆ ಆತ್ಮನನ್ನ ಮರೆ ಮಾಚಿದೆ. ಅದಕ್ಕೆ ಶಂಕರರು ಬಹಳ ಚೆನ್ನಾಗಿ ಹೇಳ್ತಾರೆ, ಶುದ್ಧ ನೀರಿನ ಕೊಳದಲ್ಲಿ ಪಾಚಿ ಕಟ್ಟಿದ ಹಾಗೆ ಅಂತ. ಶುದ್ಧ ನೀರಿನ ಕೊಳದಲ್ಲಿ ನೋಡಿ, ಪಾಚಿ ಕಟ್ಟಿಬಿಟ್ರೆ ಅದು ಮಾತ್ರ ಕಾಣಿಸುತ್ತೆ ಹೊರತು ಅದರ ಕೆಳಗಡೆ ಇರ್ತಕ್ಕಂತಹ ಕೊಳದಲ್ಲಿ ಇರುವಂತಹ ಶುದ್ಧವಾದಂತಹ ನೀರು ನಮ್ಗೆ ಕಾಣಿಸೋದೇ ಇಲ್ಲ. ಹಾಗೆ ಮನಸ್ಸಿನಲ್ಲಿ ವಾಸನಾ ರೂಪದ ಸಂಸ್ಕಾರಗಳು ಎಷ್ಟಪ್ಪ ಇದೆ, ರಾಶಿ ಎಷ್ಟಿದೆ ಅಂತಂದ್ರೆ ಅದನ್ನ ಊಹಿಸೋದಕ್ಕೂ ಕೂಡ ನಮಗೆ ಸಾಧ್ಯ ಇಲ್ಲ. ಏಕೆಂದ್ರೆ ಇದು ಒಂದು ಜನ್ಮದ್ದಲ್ಲ, ಜನ್ಮ ಜನ್ಮಾಂತರಗಳಿಂದ ನಾವು ಕೂಡ ಹಾಕೊಂಡು ಬಂದಿದ್ದೇವೆ. ಈ ಒಂದು ವಾಸನೆಗಳನ್ನ ನಾವು, ಆ ಆಸೆಯ ಬೇರುಗಳನ್ನ ನಮ್ಮ ಮನಸ್ಸಿನ ಆಳದಲ್ಲಿ ಬಿಟ್ಕೊಂಡು ಎಷ್ಟೋ ಜನ್ಮಗಳಿಂದ ಈ ವಾಸನೆಗಳು ಒಂದು ಕೊಳೆಯ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ಶೇಖರವಾಗಿಬಿಟ್ಟಿದೆ. ಈ ವಾಸನೆಗಳು ಇರೋ ತನಕ ನಮಗೆ ಹೊರಗಿನ ವಸ್ತು ವಿಷಯಗಳ ಬಗ್ಗೆ ಆಸೆ ಆಕಾಂಕ್ಷೆಗಳು ಅಥವಾ ಆಕರ್ಷಣೆಗಳು ತಪ್ಪಿದ್ದೇ ಅಲ್ಲ. ಇದು ಇರೋ ತನಕ ನಮ್ಮ ಮನಸ್ಸು ಏನ್ ಮಾಡ್ತಿರತ್ತೆ, ಇಲ್ಲ ಯಾವುದೋ ಅನುಭವವನ್ನ ಮೆಲ್ಕ್ ಹಾಕ್ತಾ ಇರತ್ತೆ, ಇಲ್ಲ ಮುಂದಿನ ಭವಿಷ್ಯದ ಕಲ್ಪನೆಯಲ್ಲಿ ಓಡಾಡ್ತಾ ಇರತ್ತೆ. ಮನಸ್ಸು ಯಾವಾಗ್ಲೂ ಏನ್ ಮಾಡ್ತಾ ಇರತ್ತೆ? ದ್ವಂದ್ವದಲ್ಲಿರುತ್ತೆ. ಇಲ್ಲ ಭೂತದಲ್ಲಿರುತ್ತೆ, ಇಲ್ಲ ಭವಿಷ್ಯದ ಕಲ್ಪನೆಯಲ್ಲಿ ಓಡಾಡ್ತಾ ಇರುತ್ತೆ. ಹೀಗೆ ಈ ವಸ್ತು ವಿಷಯಗಳ ಲೌಕಿಕ ಪ್ರಪಂಚದ ಆಕರ್ಷಣೆಯಿಂದ ರಾಗ ಭಾವಗಳು ನಮ್ಮಲ್ಲಿ ಎದ್ದೇಳ್ತಾ ಇದೆ. ಬೇಕು ಬೇಡಗಳಿದೆ ಅಲ್ವಾ? ಈ ಬೇಕು ಬೇಡಗಳಿಗೆ ಕೊನೆ ಅಂತಕ್ಕಂಥದ್ದೇ ಇಲ್ಲ. ಕೆಲವರು ನಮಗೆ ಬೇಕು, ಕೆಲವರು ನಮಗೆ ಬೇಡ ಅಲ್ವಾ? ಕೆಲವರನ್ನ ಕಂಡ್ರೆ ನಮಗೆ ತುಂಬಾ ಇಷ್ಟ, ಕೆಲವರನ್ನ ಕಂಡ್ರೆ ನಮಗೆ ಇಷ್ಟ ಇಲ್ಲ. ಕೆಲವರು ನಮ್ಮ ಹತ್ತಿರದಲ್ಲಿದ್ರೂ ಕೂಡ ಅವ್ರು ಬಹಳ ದೂರ ಇದ್ದಾರೆ ಅಂತ ಅನ್ನುವಂತಹ ಭಾವ ನಮ್ಮ ಮನಸ್ಸಿನಲ್ಲಿ. ಆದ್ರೆ ಕೆಲವರು ದೂರ ಇದ್ರು ಕೂಡ ನಮ್ಮ ಮನಸ್ಸಿಗೆ ಬಹಳ ಹತ್ತಿರವಾಗಿರ್ತಾರೆ. ಹೀಗೆ ಬೇಕು ಬೇಡ, ಕೆಲವು ವಸ್ತುಗಳ ಮೇಲೆ ನಮಗೆ ವ್ಯಾಮೋಹ ಜಾಸ್ತಿ. ನನಗೆ ಈ ರೀತಿ ಬಟ್ಟೆ ಅಂದ್ರೆ ಬಹಳ ಇಷ್ಟ, ನನಗೆ ಯಾವುದೋ ಒಂದು ಈ ರೇಷ್ಮೆ ಬಟ್ಟೆ ಇರ್ಬೋದು, ಉಲ್ಲನ್ ಬಟ್ಟೆ ಇರ್ಬೋದು, ಅದ್ರ ಮೇಲೆ ಬಹಳ ವ್ಯಾಮೋಹ ಈ ರೀತಿ. ಆದ್ರೆ ಕೆಲವು ನನಗೆ ಇಷ್ಟ ಇಲ್ಲ. ಹಾಗೆ ತಿಂಡಿ ಪದಾರ್ಥಗಳ ತಗೊಳ್ಳಿ, ಯಾವುದೇ ಒಂದು ವಸ್ತುವನ್ನ ತಗೊಳ್ಳಿ, ಕೆಲವುಗಳ ಮೇಲೆ ಆಸೆ ಜಾಸ್ತಿ. ಆ ಆಸೆ ಅಂತಕ್ಕಂಥದ್ದು ಪದೇ ಪದೇ ನಾವು ಪಡ್ಕೊಂಡು ಅನುಭವಿಸ್ತಾ ಏನ್ ಮಾಡ್ಕೊಂಡ್ ಬಿಟ್ಟಿದೀವಿ, ಅದ್ರ ಮೇಲೆ ಮೋಹವನ್ನ ಬೆಳೆಸ್ಕೊಂಡು ವ್ಯಾಮೋಹ ಆಗೋಗಿದೆ. ಅದರ ಬೀಜಗಳು ನಮ್ಮ ಮನಸ್ಸಲ್ಲಿ ಭದ್ರವಾಗಿ ನೆಲೆ ನಿಂತು ಬಿಟ್ಟಿವೆ. ಹಾಗೆ ಮನಸ್ಸು ಬೇಕು ಬೇಡಗಳಿಂದ ಹೋಗಿದೆ. ರಾಗ ಭಾವಗಳಿಗೆ ಕೊನೆನೇ ಇಲ್ಲ ಅಲ್ವಾ? ಮತ್ತೆ ಈ ಅರಿಷಡ್ ವರ್ಗಗಳು ನಮ್ಮಲ್ಲಿ ಚೆನ್ನಾಗಿ ಬೇರೂರಿದ್ದಾವೆ. ಈ ರಾಗಭಾವಗಳಿದೀವಲ್ಲ, ಅರಿಷಡ್ ವರ್ಗಗಳು. ಯಾವ್ದು ಅರಿಷಡ್ ವರ್ಗಗಳು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಹೀಗೆ ಕೊನೆ ಇಲ್ಲ. ಈ ಅರಿಷಡ್ ವರ್ಗಗಳು ನಮ್ಮನ್ನ ಆಳ್ತಾ ಇವೆ. ಏಕೆ ಅಂದ್ರೆ ನಮಗೆ ಗೊತ್ತಿಲ್ದೇನೆ ನಾವು ಈ ಅರಿಷಡ್ ವರ್ಗಗಳು, ಈ ಕೋಪ ಆಗಿರ್ಬೋದು ಅಥವಾ ಒಂದು ಮೋಹ ಆಗಿರ್ಬೋದು, ನಮ್ಮಲ್ಲಿ ಹೇಳ್ತಕ್ಕಂಥದ್ದು. ನಾವದನ್ನ ಎಂದಾದ್ರೂ ಗಮನಿಸಿದ್ದೇವಾ? ನಮ್ಮೊಳಗಡೆ ಏನಿದೆ, ನಮಗೆ ಯಾಕೆ ಭಾವನೆಗಳು ಬರ್ತಾ ಇದೆ, ಯಾಕೆ ನಾನು ಈ ರೀತಿ ಪ್ರತಿಕ್ರಿಯೆನ ಕೊಡ್ತಾ ಇದ್ದೇನೆ, ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಒಳಗಡೆ ಏನಿದೆ ಅನ್ನೋದೇ ನಮಗ್ ಗೊತ್ತಿಲ್ಲ. ರಾಗಭಾವಗಳು ತುಂಬಿದೆ, ಅರಿಷಡ್ ವರ್ಗಗಳು ತುಂಬಿದೆ ಅಲ್ವಾ? ಎಷ್ಟೋ ವಸ್ತು ವಿಷಯಗಳ ಮೇಲಿನ ಮೋಹಗಳು, ಕಾಮಗಳು ಎಲ್ಲನೂ ಕೂಡ ವಾಸನಾ ರೂಪದಲ್ಲಿ, ಆ ಬೀಜ ರೂಪದಲ್ಲಿ ನಮ್ಮ ಮನಸ್ಸಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅವಕಾಶ ಸಿಕ್ಕಾಗ ಮೇಲೆ ಹೇಳುತ್ತೆ, ಅದು ಪ್ರಚೋದನೆಯನ್ನ ಕೊಡುತ್ತೆ ನಮ್ಮ ದೇಹಕ್ಕೆ. ಹೀಗೆ ಮಾಡು, ಹಾಗೆ ಮಾಡು ಅಂತಕ್ಕಂಥದ್ದು ಕಾರ್ಯರೂಪಕ್ಕೆ ತರುತ್ತೆ ಆ ಪ್ರಚೋದನೆಗಳು ಅಂತಕ್ಕಂಥದ್ದು. ಹೀಗೆ ನಮಗ್ ಬೇಕಾದ ಹಾಗೆ, ನಮ್ಗೆ ಬೇಕಾದಂತಹ ನಮ್ಮ ಆಸೆಗೆ ತಕ್ಕಂತಹ ಕೆಲಸಗಳನ್ನ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ, ಈ ವಿಷಯ ವಾಸನೆಗಳು ಅಂತಕ್ಕಂತಹ ಬೀಜಗಳು ಕೂಡ ಉತ್ಪತ್ತಿ ಆಗ್ತಾ ಹೋಗುತ್ತೆ.
ಈ ಬೀಜಗಳು ಮೊಳೆತು ಮರವಾಗ್ಬಿಟ್ರೆ ಏನಾಗುತ್ತೆ, ಆ ಮರ ಒಂದು ಮರನೇ ಲಕ್ಷಾಂತರ ಬೀಜಗಳನ್ನ ಉತ್ಪತ್ತಿ ಮಾಡ್ಬೋದು. ಆ ಒಂದೊಂದು ಬೀಜಕ್ಕೂ ಮತ್ತೆ ಮರವಾಗ್ತಕ್ಕಂತಹ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ. ಅಂದ್ರೆ ನಾವು ಹೇಗೆ ನಮ್ಮ ಮನಸ್ಸಿನಲ್ಲಿ ಈ ರಾಗಭಾವಗಳನ್ನ ತುಂಬಿಸ್ಕೊಳ್ತಾ ಇದ್ದೀವಿ, ಹೊರಗಿನ ವಸ್ತು ವಿಷಯಗಳಿಗೆ ಆಕರ್ಷಿತರಾಗಿ ಇಂದ್ರಿಯಗಳ ಮೂಲಕ ಸಂವೇದನೆಗಳನ್ನ ಮನಸ್ಸಿಗೆ ಕಳಿಸಿ ಆ ಒಂದು ವ್ಯಾಮೋಹ ವಾಂಛೆಗಳು ಬಲವಾಗಿ ನಮ್ಮ ಮನಸ್ಸಿನಲ್ಲಿ ಬೇರೂರುವ ಹಾಗೆ ಹೇಗೆ ನಾವು ನಮ್ಮನ್ನೇ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ ಅನ್ನೋದು ಬಹಳ ಮುಖ್ಯ. ಈ ವಾಸನೆಗಳಿಗೆ ಅಹಂಕಾರದ ನೀರ್ ಬೇರೆ ಎರೆದು ಬಿಟ್ರೆ ಅದು ಮೊಳೆತು ಬೆಳೆದು 100 ಮಡಿಯಾಗಿ ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ ಶ್ರೀ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಈ ವಿಚಾರವಾಗಿ ಕೂಡ ಸ್ವಲ್ಪ ಹೇಳ್ತಾರೆ ನಮಗೆ. ಈ ವಾಸನೆಗಳು, ವಿಷಯ ಚಿಂತನೆ ಇದೆಯಲ್ಲ, ಮತ್ತೆ ಕಾರ್ಯ, ಇದು ಏನಾಗುತ್ತೆ ಅಂದ್ರೆ ಕಾರ್ಯ ಕಾರಣಗಳ ಸರಪಳಿ. ಇದಕ್ಕೆ ಕೊನೆನೇ ಇಲ್ಲ. ಕಾರ್ಯ ಕಾರಣ, ಬೀಜದಿಂದ ಮರ, ಮರದಿಂದ ಮತ್ತೆ ಬೀಜ, ಹೀಗೆ ಇದೊಂದು ವಿಶ್ಯ ಸರ್ಕಲ್ ಅಂತ ನಾವು ತಿಳ್ಕೊಳ್ಬಹುದು. ಈ ವಿಶ್ಯ ಸರ್ಕಲ್ ಅಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ಅದೇ ಈ ಸಂಸಾರ ಚಕ್ರ. ಈ ಸಂಸಾರ ಚಕ್ರದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ಏಕೆಂದ್ರೆ ಕಾರ್ಯ ಕಾರಣಗಳ ಸರಪಳಿ ಕೊನೆಯಿಲ್ಲದ್ದಾಗ್ಬಿಟ್ಟಿದೆ. ಅದು ನಮ್ಮ ಗಮನಕ್ಕೂ ಬರ್ತಾ ಇಲ್ಲ, ತಂತಾನೇ ನಡೀತಾನೇ ಇದೆ ನಮ್ಮಲ್ಲಿ. ಹೀಗೆ ನಾವು ಈ ಒಂದು ಪ್ರಪಂಚಕ್ಕೆ ಬಂಧಿತರಾಗಿದ್ದೇವೆ. ಪುನರ್ಜನ್ಮಕ್ಕೆ ಇದೇ ಕಾರಣವೂ ಕೂಡ. ಯಾಕೆಂದ್ರೆ ನಾವು ಮಾಡ್ತಕ್ಕಂತಹ ಕರ್ಮಗಳಿಗೆ ಫಲವನ್ನ ಅನುಭವಿಸೋದಕ್ಕೆ ನಾವು ಇಲ್ಲೇ ಬರಬೇಕು. ಯಾಕೆಂದ್ರೆ ಇದೇ ನಮ್ಮ ಕರ್ಮಭೂಮಿ ಅಲ್ವಾ. ಸ್ಥೂಲ ಲೋಕಕ್ಕೆ ನಾವು ಬರಲೇಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ ಶಂಕರರು, ವಾಸನಾಕ್ಷಯವೇ ಮೋಕ್ಷ ಅಂತ. ಈ ಆಸೆಗಳ ಬೇರಿದೆಯಲ್ಲ, ಈ ರಾಗ ಭಾವಗಳು, ವ್ಯಾಮೋಹಗಳು, ವಾಂಛೆಗಳು ನಮ್ಮ ಒಳಗಡೆ ಎಷ್ಟೋ ಜನ್ಮ ಜನ್ಮಾಂತರಗಳಿಂದ ಬಂದು ನಮ್ಮ ಗುಣ ಸ್ವಭಾವವಾಗಿ ನಮ್ಮ ಮನಸ್ಸಿನಲ್ಲಿ ಬೇರೂರ್ಬಿಟ್ಟಿದೆಯಲ್ಲ, ಅವುಗಳನ್ನ ನಾವು ಕಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ವಾಸನಾಕ್ಷಯವೇ ಮೋಕ್ಷ. ಏಕೆಂದ್ರೆ ನಾವು ಆಧ್ಯಾತ್ಮ ಪಥದಲ್ಲಿ ನಮ್ಮ ಆತ್ಮನ ಬೆಳಕನ್ನ ಕಾಣಬೇಕು ಅಂದ್ರೆ ಈ ಮನಸ್ಸಿನಲ್ಲಿ ಇರ್ತಕ್ಕಂತಹ ಕೊಳೆಯನ್ನೆಲ್ಲ ತೆಗಿತಾ ಬರ್ಬೇಕು. ಈ ವಾಸನೆಗಳೇ ಕೊಳೆಯಾಗಿ ನಮ್ಮ ಮನಸ್ಸಿನಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಅವನ್ನೆಲ್ಲ ನಾವು ತೆಗಿತಾ ಬರ್ಬೇಕು, ಪರಿಶುದ್ಧ ಮಾಡ್ತಾ ಬರ್ಬೇಕು. ಆಗ ಮಾತ್ರನೇ ನಾವು ಯಾರು ಅನ್ನೋದು ನಮಗೆ ಅನುಭವಕ್ಕೆ ಬರತಕ್ಕಂಥದ್ದು. ನಮ್ಮ ಆತ್ಮನ ಬೆಳಕು ಕಾಣೋದೇ ಆವಾಗ ಅಲ್ವಾ. ಅದಕ್ಕೆ ಹೇಳ್ತಾರೆ ಶಂಕರರು, ವಾಸನಾಕ್ಷಯವೇ ಮೋಕ್ಷ. ಆಗ ನಮ್ಮ ಸ್ವಸ್ವರೂಪ ನಮ್ಮ ಅರಿವಿಗೆ ಬಂದ ನಂತರ ನಮ್ಮ ಬದುಕಿನ ರೀತಿಯೇ ಬೇರೆಯಾಗತ್ತೆ. ನಾವು ಆ ಪರಮಾತ್ಮನಲ್ಲಿ ಸೇರಿ ಹೋಗೋದ್ರ ಕಡೆ ಬಲವಾಗಿ ನಾವು ಇಚ್ಛೆಯನ್ನ ಪಡ್ತೇವೆ. ಇಲ್ಲಿ ಹೀಗೆ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ DVG ಅವರು ಕೂಡ ಅವರ ಕಗ್ಗದಲ್ಲಿ ಹೇಳ್ತಾರೆ. DVG ಅವರು ಮಹಾನ್ ದಾರ್ಶನಿಕರು, ಅನುಭವ ಪ್ರಜ್ಞೆಯಲ್ಲೇ ಬದುಕಿದ್ದಂತಹವರು. ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಂತಹ ಒಬ್ಬ ಮಹಾನ್ ಸಾಧಕರು. ಅವರು ಬರೆದಿರ್ತಕ್ಕಂತಹ ಮಂಕುತಿಮ್ಮನ ಕಗ್ಗ ಆಧುನಿಕ ಭಗವದ್ಗೀತೆ ಅಂತಾನೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಹೇಳಿರ್ತಕ್ಕಂತಹ ಒಂದು ವಿಚಾರ, DVG ಅವರು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂದ್ರೆ ಈ ವಾಸನೆಗಳಿದೆಯಲ್ಲ, ಇವುಗಳನ್ನೆಲ್ಲ ಬೇರು ಸಹಿತ ಕಿತ್ತ ಹಾಕೋ ತನಕ ಮನುಷ್ಯನಿಗೆ ಮುಕ್ತಿ ಅನ್ನುವಂಥದ್ದು ಖಂಡಿತವಾಗ್ಲೂ ಇಲ್ಲ. ಎಲ್ಲ ಮಹಂತರು, ಮಹಾತ್ಮರು, ಜ್ಞಾನಿಗಳು ಹೇಳ್ತಕ್ಕಂಥದ್ದೇ ಈ ವಿಚಾರವನ್ನ. ಮನಸ್ಸನ್ನ ನಾವು ಶೋಧಿಸಬೇಕು ಅಂತ ಹೇಳ್ತಾರೆ. ದಾಸರು ಕೂಡ ಅವರ ಪದ್ಯಗಳಲ್ಲಿ, ಅವರ ಗೀತೆಗಳಲ್ಲಿ ಹೇಳಿರ್ತಕ್ಕಂಥದ್ದು ಮನವ ಶೋಧಿಸಬೇಕು ನಿತ್ಯ. ಪ್ರತಿದಿನ ನಾವು ನಮ್ಮ ಮನಸ್ಸನ್ನ ಗಮನಿಸ್ಕೊಳ್ಬೇಕು. ಯಾಕೆ ಅಂದ್ರೆ ಈಗಾಗ್ಲೇ ಎಷ್ಟೋ ಜನ್ಮ ಜನ್ಮಾಂತರಗಳಿಂದ ಈ ವಾಸನೆಗಳು ಕೊಳೆಯಾಗಿ ನಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಇನ್ನೂ ಹೆಚ್ಚು ಸೇರಿಸ್ಕೊಳ್ತಾ ಹೋದ್ರೆ ನಮಗೆ ಮುಕ್ತಿನೇ ಇಲ್ಲ ಈ ಒಂದು ಸಂಸಾರ ಚಕ್ರದಿಂದ. ಅದಕ್ಕೆ ಹೇಳ್ತಾರೆ ಈ ವಾಸನೆಗಳನ್ನ ಬೇರ್ ಸಹಿತ ಕಿತ್ ಹಾಕ್ಲಿಕ್ಕೂ
ಮತ್ತೆ ಹೊಸದಾಗಿ ನಾವು ಹೆಚ್ಚು ಹೆಚ್ಚು ಕೊಳೆಯನ್ನ ನಮ್ಮ ಮನಸ್ಸಿನ ಮೇಲೆ ಶೇಖರಣೆ ಮಾಡ್ಕೊಳ್ಳದೆ ಇರಬೇಕು ಅಂದ್ರೆ ನಮ್ಮ ಮನಸ್ಸನ್ನ ನಾವು ಗಮನಿಸಬೇಕು, ನಮ್ಮ ಮನಸ್ಸನ್ನ ನಾವು ಶೋಧನೆ ಮಾಡಬೇಕು. ಅದೇ ಬಹಳ ಮುಖ್ಯ ಅಂತ ಹೇಳ್ತಾರೆ ಪುರಂದರದಾಸರು. ಅವರ ಒಂದು ಬಹಳ ಸುಂದರವಾಗಿರ್ತಕ್ಕಂತಹ ಕೃತಿಯಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಮನವ ಶೋಧಿಸಬೇಕು ನಿತ್ಯ ಅಂತ ಹೇಳ್ತಾರೆ. ಈಗ ಆ ಒಂದು ಗೀತೆಯಲ್ಲಿ ಒಂದು ದೇವರ ನಾಮದಲ್ಲಿ ಯಾವ ವಿಚಾರವನ್ನು ಹೇಳ್ತಾರೆ ಅನ್ನೋದನ್ನ ನಿಧಾನವಾಗಿ ನಾವು ಗಮನಿಸ್ತಾ ಹೋಗೋಣ. ಯಾಕೆಂದ್ರೆ ಬಹಳ ಸರಳವಾಗಿರ್ತಕ್ಕಂತಹ ಸುಲಭವಾಗಿರ್ತಕ್ಕಂತಹ ಪದಗಳಲ್ಲಿ ನಮಗೆ ಎಷ್ಟು ಉನ್ನತವಾದಂತಹ ವಿಚಾರವನ್ನ ಇಲ್ಲಿ ಪುರಂದರದಾಸರು ನಮಗೆ ತಿಳಿಯಪಡಿಸ್ತಾರೆ. ಅದನ್ನು ಸ್ವಲ್ಪ ಗಮನ ಕೊಡೋಣಂತೆ. ಆ ಒಂದು ಗೀತೆಯನ್ನ ನಾನು ಹಾಡೋ ಪ್ರಯತ್ನ ಮಾಡ್ತೇನೆ. ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ. ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ. ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ನರಗಳ ಬೇರ ಕತ್ತರಿಸಿ, ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ನರಗಳ ಬೇರ ಕತ್ತರಿಸಿ, ನಿರ್ಮಲ ಚಾರದಿ ಚರಿಸಿ, ನಿರ್ಮಲ ಚಾರದಿ ಚರಿಸಿ, ಪರಬ್ರಹ್ಮ ಮೂರ್ತಿ ಪದ ಕಮಲವ ಭಜಿಸಿ, ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ. ಆತನ ಭಕ್ತರಿಗೆ ಕೇಳಿಲ್ಲ ಅವ ಪಾತಕ ಪತಿತ ಸಂಗವ ಮಾಡ್ವನಲ್ಲ, ನೀತಿವಂತರು ಕೇಳಿರಲ್ಲ, ನೀತಿವಂತರು ಕೇಳಿರಲ್ಲ, ನಮಗಾತನೆ ಗತಿವಿವ ಪುರಂದರ ವಿಠಲ, ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ. ದಾಸರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸನ್ನ ನಾವು ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ಶೋಧನೆ ಮಾಡ್ತಾ ಹೋಗ್ಬೇಕು. ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಗೊತ್ತು ಮಾಡಿಕೊಂಡ್ರೆ ನಾವು ಯಾವುದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು, ಯಾವುದನ್ನ ತೆಗೆದು ಹಾಕ್ಬೇಕು ಅನ್ನೋದರ ಕಡೆ ನಮ್ಮ ಗಮನ ಹೋಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದನ್ನ ವಿಂಗಡಿಸಿ ನೋಡಿ ಅಧರ್ಮದ ನರಗಳನ್ನ ಬೇರ ಸಮೇತ ಕತ್ತರಿಸಿ ಹಾಕ್ಬೇಕು ಅಂತ. ಮಾನವ ಧರ್ಮ ಏನು, ಇನ್ನೊಬ್ಬರಿಗೆ ಉಪಕಾರಿಯಾಗಿ ಬದುಕ್ತಕ್ಕಂಥದ್ದು, ಸಹಬಾಳ್ವೆ ಸಮರಸದ ಜೀವನವನ್ನ ನಡೆಸ್ತಕ್ಕಂಥದ್ದೇ ಮನುಷ್ಯ ಧರ್ಮ. ಆ ಧರ್ಮದಲ್ಲಿ ನಾವು ಬದುಕ್ತಾ ಇಲ್ಲ, ಅದರಿಂದ ಏನಾದ್ರೂ ಸ್ವಲ್ಪ ವಿಚಲಿತರಾಗಿದ್ರು ಕೂಡ ಅದನ್ನ ಕಂಡುಕೊಂಡು ಬೇರೆ ಸಮೇತ ನಾವು ಕಿತ್ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಅದು ಅಷ್ಟು ಸುಲಭವಾದಂತಹ ಒಂದು ಕೆಲಸ ಅಲ್ವೇ ಅಲ್ಲ. ಅದಕ್ಕೆ ಹೇಳ್ತಾರೆ ಆ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ನೆಟ್ಟರೆ, ಆ ಭಗವಂತನಲ್ಲಿ ಆ ಭಗವಂತನ ಧ್ಯಾನದಲ್ಲಿ ನಾವು ನಿರಂತರ ನಮ್ಮನ್ನ ತೊಡಗಿಸ್ಕೊಂಡ್ರೆ ಮನಸ್ಸು ಹೊರಗಿನ ವಸ್ತು ವಿಷಯಗಳಿಂದ
ಸ್ವಲ್ಪ ವಿಮುಖವಾಗಿ ಭಗವಂತನ ಧ್ಯಾನದಲ್ಲಿ ತೊಡಗಿಸ್ಕೊಳ್ತಾ ಸ್ವಲ್ಪ ಪರಿಶುದ್ಧವಾಗುವುದರ ಕಡೆಗೆ ಸಾಗುತ್ತೆ ಅನ್ನುವಂತಹ ವಿಚಾರವನ್ನ ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಶಂಕರರು ಕೂಡ ಹೇಳ್ತಾರೆ, ಈ ವಿಷಯ ವಾಸನೆಗಳ ಬೇರಿದೆಯಲ್ಲ ಅದನ್ನ ಹೇಗ್ ಕಿತ್ತಾಕ್ಬೇಕಪ್ಪ ಅಂದ್ರೆ ಹೇಳ್ತಾರೆ, ಧ್ಯಾನವೆಂಬ ಗುದ್ದಲಿಯಿಂದ ವಿವೇಕವೆಂಬ ಮಣ್ಣೆತ್ತುವ ಸನಿಕೆಯನ್ನ ಉಪಯೋಗಿಸಿ ವಿಷಯ ವಾಸನೆಗಳ ಬೇರನ್ನ ಕಿತ್ತಾಕ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಧ್ಯಾನ ಬಹಳ ಮುಖ್ಯ. ಮನಸ್ಸನ್ನ ನಿಲ್ಲಿಸ್ಬೇಕು ಅಂದ್ರೆ ಧ್ಯಾನ ಬೇಕು ಅಲ್ವಾ? ಮತ್ತೆ ಈ ವಿವೇಕ ಮನಸ್ಸು ಜೊತೆ ಬೇಕಾದ್ರೂ ಸೇರ್ಕೊಂಡು ಕೆಲಸ ಮಾಡಬಹುದು, ಅಥವಾ ರಾಗಭಾವಗಳೇನೂ ಇದೆ ಅಲ್ವಾ? ನಾವು ಆ ಉನ್ನತ ಮಟ್ಟದ ಬುದ್ಧಿಶಕ್ತಿಯ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ರೆ ವಿವೇಕ ತಾನೇ ತಾನಾಗಿ ಹುಟ್ಟತಕ್ಕಂಥದ್ದು. ಇಲ್ಲ ನಾವು ರಾಗಭಾವಗಳ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನಾವು ಈ ವಿಷಯ ವಾಸನೆಗಳನ್ನ ಇನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಮನಸ್ಸನ್ನ ನಾವು ಮೊದಲು ನಿಲ್ಲಿಸ್ಬೇಕು ಧ್ಯಾನದಲ್ಲಿ. ಆಗಷ್ಟೇ ನಮ್ಗೆ ಧ್ಯಾನದಲ್ಲೇ ನಮ್ಮನ್ನ ನಾವು ನೋಡ್ಕೊಳ್ತಕ್ಕಂಥದ್ದು. ಆಗ್ಲೇ ನಮಗೆ ಎಷ್ಟು ಆಲೋಚನೆಗಳು ಬರುವಂಥದ್ದು ಅಲ್ವಾ? ಮನಸ್ಸು ಸದಾ ಚಲಿಸ್ತಾ ಇರತ್ತೆ, ಅದು ಅದ್ರ ಸ್ವಭಾವ. ಅಲ್ಲಿ ಏನೇನಿದೆ, ಯಾವ್ಯಾವ ಆಲೋಚನೆಗಳು ಬರ್ತಾ ಇದೆ ಅನ್ನೋದು ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಅನುಭವಕ್ಕೆ ಬರುತ್ತೆ. ಬೇರೆ ಸಮಯದಲ್ಲಿ ನಮ್ಗೆ ಅದ್ರ ಕಡೆ ಗಮನನೇ ಹೋಗಿರಲ್ಲ. ಆ ಎಲ್ಲ ಆಲೋಚನೆಗಳು ಹೇಳ್ತಾ ಇರತ್ತಲ್ಲ, ಅಲ್ಲಿ ಗೊತ್ತಾಗ್ತಾ ಇರತ್ತೆ ನಮ್ಮ ಗುಣ ಸ್ವಭಾವಗಳಿಗೆ ಅನುಗುಣವಾಗಿ ನಮ್ಮಲ್ಲಿ ಆಲೋಚನೆಗಳು ಹೇಳ್ತಾ ಇರತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಧ್ಯಾನದಲ್ಲಿ ಮನಸ್ಸನ್ನ ನಿಲ್ಲಿಸಿದರೆ, ನಮ್ಮನ್ನ ನಾವು ಪರಿಶೀಲನೆ ಮಾಡಿಕೊಂಡ್ರೆ ಆ ವಿವೇಕ ಅಂತಕ್ಕಂತಹ ಮಣ್ಣೆತ್ತುವ ಸನಿಕೆಯಿಂದ ಈ ವಿಷಯ ವಾಸನೆಗಳಿದೆಯಲ್ಲ ಆ ಬೇರ್ಗಳನ್ನ ಈ ಮಣ್ಣಿಂದ, ನಮ್ಮ ಮನಸ್ಸಿನ ಮಣ್ಣಿಂದ ಕಿತ್ತು ಬಿಸಾಕಬೇಕು ಅಂತ ಹೇಳ್ತಾರೆ. ಇದು ಅಷ್ಟು ಸುಲಭದ ಕೆಲಸನ ಅಲ್ಲ. ಯಾಕೆಂದ್ರೆ ಮನಸ್ಸು ಸದಾ ಚಲನೆಯಲ್ಲಿದೆ. ಒಂದು ವೈಜ್ಞಾನಿಕ ಸಂಶೋಧನೆಯ ಪ್ರಕಾರ ಹೇಳ್ತಾರೆ, ಒಂದು ದಿನದಲ್ಲಿ ಮನಸ್ಸಿನಲ್ಲಿ 50ರಿಂದ 70,000 ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರತ್ತೆ. ಇದರಲ್ಲಿ 40% ಆಲೋಚನೆಗಳು ಪುನರಾವರ್ತನೆ ಆಗ್ತಾ ಇರತ್ತೆ ಅಂತ ಹೇಳ್ತಾರೆ. ರಿಪಿಟೇಷನ್, ಅದು ಮನಸ್ಸಿನ ಸ್ವಭಾವ, ಮೆಲ್ಕ್ ಹಾಕ್ತಕ್ಕಂಥದ್ದು. ಆ ಆಲೋಚನೆಗಳು ಪುನರಾವರ್ತನೆ ಆಗ್ತಾ ಆಗ್ತಾ ಅದೇನಾಗುತ್ತೆ, ಅದು ಚಿಂತೆ ಆಗ್ಬಿಡುತ್ತೆ. ಈ ಚಿಂತೆ ಏನ್ ಮಾಡತ್ತೆ, ನಮ್ಮನ್ನ ಕೆಲಸ ಮಾಡುವ ಹಾಗೆ ಪ್ರೇರೇಪಣೆ ಮಾಡತ್ತೆ. ಅದು ಕ್ರಿಯೆಯಲ್ಲಿ ಪರ್ಯಾವಸಾನ ಆಗ್ಬಿಡುತ್ತೆ ಅಲ್ವಾ? ಯಾವ ರೀತಿಯ ಕ್ರಿಯೆ, ಕಾಮ್ಯ ಕರ್ಮಗಳನ್ನ ಮಾಡ್ತಾ ಹೋಗ್ತೀವಿ, ನಮ್ಮ ಆಸೆಯನ್ನ ತೀರಿಸ್ಕೊಳ್ಳೋದಕ್ಕೆ ಮಾಡ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಹೋಗ್ತೇವೆ. ಅದಕ್ಕೆ ಹೇಳ್ತಾರೆ, ಈ ಚಿಂತೆ ಮತ್ತೆ ಕ್ರಿಯೆ ಎರಡೂ ಕೂಡ ಮನುಷ್ಯನನ್ನ ನಾಶ ಮಾಡ್ತವೆ. ಅವೆರಡರಿಂದ ಕೂಡ ನಾವು ಬಿಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇರ್ಲಿ, ಈ ವಿಷಯ ವಾಸನೆಗಳಿಂದ ಬಿಡಿಸ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭನಾ ಅಂತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಅಲ್ವಾ? ಹೇಳಿದ್ರು ಶಂಕರರು, ಧ್ಯಾನದಲ್ಲಿ ತೊಡಗಿಸ್ಕೊಳ್ಳಿ, ವಿವೇಕವನ್ನ ಮೂಡಿಸ್ಕೊಳ್ಳಿ, ನಿಮ್ಮ ಮನಸ್ಸನ್ನ ಗಮನಿಸ್ಕೊಳ್ಳಿ. ಎಲ್ರು ಹೇಳ್ತಕ್ಕಂಥದ್ದು ಅದೇ. ವಾಸನೆಗಳನ್ನ ಕ್ಷಯ ಮಾಡ್ಕೊಳ್ಳಿ, DVG ಅವ್ರು ಹೇಳ್ತಕ್ಕಂಥದ್ದು, ದಾಸರು ಹೇಳುವಂಥದ್ದು, ಎಲ್ರು ಹೇಳುವಂಥದ್ದು ಅದೇ. ಆದ್ರೆ ನಾವು ಎಷ್ಟೋ ಜನ್ಮಗಳಿಂದ ಕೂಡ ಹಾಕೊಂಡು ಬಂದಿರ್ತಕ್ಕಂಥದ್ದನ್ನ ಅಷ್ಟು ಸುಲಭದಲ್ಲಿ ನಾವು ಬಿಡಿಸ್ಕೊಳ್ಳೋದು ಸಾಧ್ಯನಾ? ಅದು ಅಷ್ಟು ಸುಲಭ ಅಲ್ಲ. ಆದ್ರೆ ಆ ಒಂದು ಕಲೆಯನ್ನ ಮನುಷ್ಯ ಕಲ್ತ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಆತನಿಗೆ ಮುಕ್ತಿ ಇಲ್ಲ. ಹೇಳ್ತಾರೆ, ನಾವು ಮೊದಲು ನಮ್ಮ ಮನಸ್ಸನ್ನ ಗಮನಿಸ್ತಕ್ಕಂತಹ ಕಲೆಯನ್ನ ಕಲ್ತ್ಕೊಳ್ಬೇಕು. ನಾವು ಮನಸ್ಸನ್ನ ಶೋಧಿಸ್ಬೇಕು ಅಂದ್ರೆ ಮನಸ್ಸನ್ನ ಗಮನಿಸ್ಬೇಕು ಮೊದಲು ಅಲ್ವಾ? ಮನಸ್ಸಿನ ಕಡೆ ನಮ್ ಗಮನ ಹೋಗ್ಬೇಕು. ಯಾವ ರೀತಿ ಯೋಚನೆಗಳು ಬರ್ತಾ ಇದೆ, ಪ್ರತಿಯೊಂದು ಕೆಲಸ ಮಾಡುವಾಗ್ಲೂ ಕೂಡ ಆ ಕೆಲಸಕ್ಕೆ ನಮ್ಗೆ ಪ್ರೇರಣೆ ಏನು? ಯಾಕೆಂದ್ರೆ ನಮ್ಮ ಎಲ್ಲ ಕೆಲಸಗಳಿಗೂ ಕೂಡ ಪ್ರೇರಕ ಶಕ್ತಿ ಮನಸ್ಸೇ. ಅದಕ್ಕೆ ಹೇಳ್ತಾರೆ, ಸ್ವಯಂ ಪರಿಶೀಲನೆ ಮಾಡಬೇಕು. ಸ್ವಯಂ ಪರಿಶೀಲನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಾಗ್ತಾ ಇಲ್ಲ. ಯಾಕೆ ಅಂದ್ರೆ ನಾವೇ ಮನಸ್ಸು ಅನ್ನುವಂತಹ ಭ್ರಮೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಆ ಮನಸ್ಸಿನೊಡನೆ ತಾದಾತ್ಮ್ಯ ಭಾವವನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದೇವೆ. ಆ ಭ್ರಾಂತಿಯಲ್ಲೇ ನಾವು ನಮ್ಮನ್ನ ಕಳ್ಕೊಂಡ್ಬಿಟ್ಟಿದ್ದೇವೆ. ಅದಕ್ಕೋಸ್ಕರ ಕಷ್ಟ ಆಗ್ತಾ ಇದೆ ನಮಗೆ. ಮನಸ್ಸಿನ ಆಚೆ ನಿಂತು ನಾವು ಮನಸ್ಸನ್ನು ಗಮನಿಸ್ಬೇಕು.
ಮನಸ್ಸು ನಾನಲ್ಲ ಅಂತ ಮನಸ್ಸಿನ ಆಚೆ ನಿಂತು ಮನಸ್ಸನ್ನ ಗಮನಿಸ್ಕೊಳ್ಳೋದಿದೆಯಲ್ಲ, ಅದು ಒಂದು ಕಲೆ. ಅದನ್ನ ನಾವು ಬೆಳೆಸ್ಕೊಳ್ಬೇಕು. ಆ ಮನಸ್ಸನ್ನ ಗಮನಿಸ್ತಕ್ಕಂಥದ್ದು, ಮನಸ್ಸನ್ನ ಶೋಧಿಸ್ತಕ್ಕಂಥ ಕಲೆಯನ್ನ ನಾವು ಬೆಳೆಸ್ಕೊಳ್ಬೇಕು. ಹೇಗ್ ಗಮನಿಸ್ಬೇಕು ಮನಸ್ಸನ್ನ? ಬಹಳ ಮುಖ್ಯ. ನಿಷ್ಪಕ್ಷಪಾತ ದೃಷ್ಟಿಯಿಂದ ಗಮನಿಸ್ಬೇಕು. ಪಕ್ಷಪಾತದ ದೃಷ್ಟಿಯಿಂದ ಗಮನಿಸ್ತಾ ಹೋದ್ರೆ ನನ್ನ ಮನಸ್ಸಲ್ಲಿ ಏನ್ ಬರುತ್ತೋ ಆಲೋಚನೆ ಎಲ್ಲವೂ ಸರಿನೇ, ಎಲ್ಲವೂ ಕರೆಕ್ಟೇ, ನಾನು ಅದೇ ರೀತಿನೇ ಮಾಡಬೇಕು ಅನ್ನುವಂತಹ ಒಂದು ವಾಂಛೆ ನಮ್ಮಲ್ಲಿ ಇರುತ್ತೆ. ಅದಕ್ಕೆ ಮನಸ್ಸಿನ ಆಚೆ ನಿಂತು ನಾವು ಮನಸ್ಸನ್ನ ಗಮನಿಸ್ಬೇಕು ನಿಷ್ಪಕ್ಷಪಾತ ದೃಷ್ಟಿಯಿಂದ. ಆಗ ನಾವು ಮನಸ್ಸನ್ನ ಒಂದು ಆಧ್ಯಾತ್ಮ ಸಾಧನವನ್ನ ಮಾಡ್ಕೊಳ್ಬಹುದು. ಹೇಗ್ ಗಮನಿಸ್ಬೇಕು? ಈಗ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಒಬ್ರು ಯಾರೋ ಬರ್ತಾರೆ ಅಂತ ಇಟ್ಕೊಳ್ಳಿ. ಕೆಲಸ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಮನೆಯ ಯಜಮಾನಿಯಾಗಿ ನಾನು ಗಮನಿಸ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ. ಹೇಗ್ ಗಮನಿಸ್ತೀವಿ ನಾವು ಕೆಲಸದವ್ರನ್ನ? ಅವರ ಪ್ರತಿಯೊಂದೊಂದು ನಡೆಯನ್ನು ಗಮನಿಸ್ತಾ ಇರ್ತೇವೆ. ಹೇಗ್ ಕೆಲಸ ಮಾಡ್ತಿದ್ದಾರೆ, ಈ ಮೂಲೆಯಲ್ಲಿರೋ ಕಸ ತೆಗೆದ್ರ ಇಲ್ವಾ, ಆ ಸಂದಿಲಿರೋ ಕಸ ತೆಗೆದ್ರ ಇಲ್ವಾ ಅಂತ ನಾವು ಇಂಚಿಂಚು ನಾವು ಅವ್ರು ಮಾಡ್ತಕ್ಕಂತಹ ಕೆಲಸವನ್ನ ಅಷ್ಟು ಸಂಪೂರ್ಣ ಗಮನ ಕೊಟ್ಟು ನಾವು ನೋಡ್ತೇವಲ್ಲ, ಹಾಗ್ ಗಮನಿಸ್ಬೇಕು ನಾವು. ನಾವೇ ಕೆಲಸ ಮಾಡುವಾಗ ನಾವು ಗಮನಿಸ್ಕೊಳ್ತೀವ? ಇಲ್ಲ, ನಾವು ಕೆಲಸ ಮಾಡುವಾಗ ಯಾಂತ್ರಿಕವಾಗಿ ಹೇಗೋ ಮಾಡ್ಕೊಂಡು ಹೊರಟೋಗ್ತೀವಿ. ಆದ್ರೆ ಬೇರೆಯವ್ರು ಮಾಡುವಾಗ ಹೇಗ್ ಗಮನಿಸ್ತೀವಿ? ಕೂಲಂಕುಷವಾಗಿ ಗಮನಿಸ್ತೀವಿ. ಅಲ್ಲಿ ಪಕ್ಷಪಾತ ಅನ್ನೋದು ಇರೋದಿಲ್ಲ, ನಾನು ಅನ್ನೋದು ಇರೋದಿಲ್ವಲ್ಲ, ಅದಕ್ಕೋಸ್ಕರ ಹಾಗ ಗಮನಿಸ್ಬೇಕು ನಾವು. ನಿಷ್ಪಕ್ಷಪಾತ ದೃಷ್ಟಿಯಿಂದ ನಾವು ಗಮನಿಸಿದ್ದೆ ಆದ್ರೆ ಆ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬಹುದು. ಯಾವ ಆ ವಿಷಯಾಸಕ್ತಿಗಳು ನಮ್ಮಲ್ಲಿ ತುಂಬಿದೆ, ನಮ್ಮಲ್ಲಿ ಹೇಳ್ತಾ ಇರ್ತಕ್ಕಂತಹ ಆಲೋಚನೆಗಳ ಮೂಲ ಎಲ್ಲಿದೆ ಅಂತ ನಾವು ನೋಡ್ಕೊಳ್ಬೇಕು. ಆ ಮೂಲವನ್ನ ಕೆದಕ್ತಾ ಹೋದ್ರೆ ಕೊನೆಗೆ ಅದು ಪರ್ಯವಸಾನ ಆಗ್ತಕ್ಕಂಥದ್ದೇ ಆಸೆಯಲ್ಲಿ ಅಲ್ವಾ? ಆ ಆಸೆಗೆ ದುಃಖ ಕಟ್ಟಿಟ್ಟ ಬುತ್ತಿ. ಆದ್ರೂ ಕೂಡ ನಾವು ಅದನ್ನ ಬಿಡೋದಕ್ಕೆ ತಯಾರೇ ಇರೋದಿಲ್ಲ. ಯಾಕಪ್ಪ ಮನಸ್ಸಿಗೆ ಇಷ್ಟೊಂದು ಒತ್ತು ಕೊಡ್ತಾ ಇದ್ದೇವೆ ನಾವು? ಹಾಗಾದ್ರೆ ಪರಮಾತ್ಮ ನಮಗೆ ಮನಸ್ಸು ಅನ್ನತಕ್ಕಂಥದ್ದು ಯಾಕೆ ಕೊಡ್ಬೇಕಿತ್ತು? ಮನಸ್ಸು ನಮಗೆ ಬೇಕೇ ಬೇಕು ಪ್ರತಿಯೊಂದನ್ನು ತಿಳ್ಕೊಳ್ಳೋದಕ್ಕೆ. ಜ್ಞಾನ ಸಂಪಾದನೆಗೂ ಕೂಡ ನಮಗೆ ಮನಸ್ಸು ಬೇಕೇ ಬೇಕು. ಅರ್ಥೈಸ್ಕೊಳ್ತಕ್ಕಂಥ ಶಕ್ತಿ ಇದೆ ಮನಸ್ಸಿಗೆ, ಅಗಾಧವಾದಂತಹ ಶಕ್ತಿ ಇದೆ. ಆದ್ರೆ ಆ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಅಮೃತ ಬಿಂದು ಉಪನಿಷತ್ನಲ್ಲಿ, ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ ಬಂಧಾಯ ವಿಷಯಾಸಾಂಗೋ ನಿರ್ವಿಷಯಂ ಮುಕ್ತಿರ್ಮನಃ. ನೋಡಿ, ಮನಸ್ಸೇ ಈ ಪ್ರಪಂಚದಲ್ಲಿ ನಮ್ಮನ್ನ ಕಟ್ಟಿ ಹಾಕ್ತಕ್ಕಂಥದ್ದು, ಮತ್ತೆ ಮನಸ್ಸೇ ನಮ್ಮನ್ನ ಇಲ್ಲಿಂದ ಬಿಡಿಸಿ ಆ ಮೋಕ್ಷ ಮಾರ್ಗದಲ್ಲಿ ಮುಂದೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಎರಡೂ ಕೆಲಸವನ್ನ ಮನಸ್ಸೇ ಮಾಡುತ್ತೆ ಅಲ್ವಾ? ಅದಕ್ಕೆ ಅಗಾಧವಾದಂತಹ ಶಕ್ತಿ ಇದೆ. ಎರಡು ರೀತಿಯ ಕೆಲಸವನ್ನು ಮಾಡೋದಕ್ಕೆ ಗೊತ್ತು ಮನಸ್ಸಿಗೆ. ಆದ್ರೆ ಅದಕ್ಕೆ ನಿರ್ದೇಶನವನ್ನ ನಾವು ಕೊಡ್ಬೇಕು. ಮನಸ್ಸು ನಮಗೆ ನಿರ್ದೇಶನವನ್ನ ಕೊಡಬಾರ್ದು. ನಾವು ಮನಸ್ಸಿಗೆ ನಿರ್ದೇಶನವನ್ನ ಕೊಡ್ತಕ್ಕಂತಹ ಸಾಮರ್ಥ್ಯವನ್ನ ನಾವು ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ಮನಸ್ಸನ್ನ ಈ ಒಂದು ಬಂಧನದಿಂದ ಬಿಡುಗಡೆಗೋಸ್ಕರ ನಾವು ಉಪಯೋಗಿಸ್ಕೊಳ್ಬಹುದು. ಅದೇ ನೋಡಿ ವಿಪರ್ಯಾಸ. ಮನಸ್ಸು ಬಂಧನಕ್ಕೆ ಕಾರಣ, ಆದ್ರೆ ಈ ಮನಸ್ಸಿನ ಮೂಲಕನೇ ನಾವು ಮನಸಾತೀತ ಸ್ಥಿತಿಯನ್ನ ತಲುಪಬೇಕಾಗಿದೆ. ಅಂದ್ರೆ ನಮ್ಮ ಗಮ್ಯವನ್ನ ತಲುಪಬೇಕಾಗಿದೆ. ನಾವು ಎಲ್ಲಿಂದ ಬಂದ್ವೋ ಅಲ್ಲಿಗೆ ಹೋಗಿ ಸೇರ್ಬೇಕು. ಅಂದ್ರೆ ಆ ಪರಮಾತ್ಮನ ಒಂದು ಅಂಶವಾಗಿ ಬಂದು ಸಿಡಿದು ಬಂದಂತಹ ನಾವು ಈ ಸೃಷ್ಟಿಯಲ್ಲಿ ಮನುಷ್ಯರಾಗಿ ಪ್ರಸ್ತುತ ಇದ್ದೇವೆ. ನಾವು ಆ ಪರಮಾತ್ಮನನ್ನೇ ಹೋಗಿ ಸೇರ್ಬೇಕಾಗಿರ್ತಕ್ಕಂಥದ್ದೇ ಆ ಪರಮಾತ್ಮನ ಯೋಜನೆ ಕೂಡ, ಈ ಸಂಸರಣ ಯೋಜನೆನೇ ಅದು. ಹಾಗಿರುವಾಗ ನಾವು ಈ ಮನಸ್ಸಿನಿಂದನೇ ಮನಸಾತೀತ ಸ್ಥಿತಿಯನ್ನ ತಲುಪಬೇಕಾಗಿದೆ. ಆಗ ನಾವೇನ್ ಮಾಡ್ಬೇಕು? ಮನಸ್ಸು ಅಂತಕ್ಕಂಥದ್ದು ತೊಳೆದ ಕನ್ನಡಿ ಆಗ್ಬೇಕು ಅಂತ. ಅಂದ್ರೆ ಈ ವಿಷಯ ವಾಸನೆಗಳೆಲ್ಲ ಸೇರ್ಕೊಂಡು ಏನಾಗಿದೆ, ಮನಸ್ಸೆಲ್ಲ ಕೊಳೆ. ಅಂದ್ರೆ ಈ ಮನಸ್ಸು ಕನ್ನಡಿಯ ಹಾಗಿಲ್ದಲೆ ಆ ಕನ್ನಡಿಯ ಮೇಲೆ ಕೊಳೆ ಸೇರಿದೆ. ಆ ಮನಸ್ಸಿನ ಕನ್ನಡಿಯ ಮೇಲೆ ಇರ್ತಕ್ಕಂತಹ ಕೊಳೆಯನ್ನ ಸರಿಸಿದಾಗ ಮಾತ್ರನೇ ನಮಗೆ ನಿಜವಾದ ಆತ್ಮದ ಬೆಳಕು ಗೋಚರ ಆಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಹಿಂದೂ ಧರ್ಮಶಾಸ್ತ್ರಗಳು ಕೂಡ ಹೇಳುತ್ತೆ, ಮನುಷ್ಯ ಏನನ್ನ ಯೋಚನೆ ಮಾಡ್ತಾನೋ ಅದೇ ಆಗ್ತಾನೆ. ಬುದ್ಧರು ಅದನ್ನೇ ಹೇಳ್ತಾರೆ,
ನಾವು ನಮ್ಮ ವಿಚಾರಗಳಿಂದ ಮಾಡಲ್ಪಟ್ಟಿದ್ದೇವೆ. ಅಂದ್ರೆ ನಮ್ಮ ಆಲೋಚನೆಗಳ ಮೇಲೆ ನಮಗೆ ಹಿಡ್ತಾ ಇರಬೇಕು. ಏನನ್ನ ಯೋಚನೆ ಮಾಡ್ತೀವಿ, ಯಾವುದನ್ನ ಕುರಿತು ಚಿಂತಿಸ್ತೀವಿ, ಅದರ ಬಗ್ಗೆ ನಮ್ಮ ಗಮನ ಇರಬೇಕು. ಯಾಕೆ ಅಂದ್ರೆ ನಾವು ಒಳ್ಳೆಯದನ್ನ ಚಿಂತನೆ ಮಾಡ್ತಾ ಇದ್ರೆ, ಸತ್ ಚಿಂತನೆಗಳಲ್ಲಿ ನಮ್ಮ ಮನಸ್ಸನ್ನ ತೊಡಗಿಸಿದ್ರೆ, ಆ ಚಿಂತನೆಗಳೇ ನಮ್ಮಲ್ಲಿ ಬಲವಾಗಿ ಅವೇ ಕೆಲಸ ಮಾಡ್ತಾ ಇರುತ್ತೆ. ಆ ಸಚ್ಚಿಂತನೆಗಳನ್ನ ಬಿಟ್ಟು, ಭಗವಂತನ ಒಂದು ಧ್ಯಾನವನ್ನ ಬಿಟ್ಟು ನಾವು ಹೊರಗಿನ ವಸ್ತು ವಿಷಯಗಳಿಗೆ ಅಂಟುಕೊಂಡು ಅದರ ಕಡೆ ಗಮನ ಕೊಟ್ಟು ವಿಷಯ ಚಿಂತನೆ ಮಾಡ್ತಾ ಇದ್ರೆ ನಮಗೆ ಅದರ ಕಡೆನೆ ಹೆಚ್ಚು ಒಲವು ಬಂದು ಅದೇ ರೀತಿಯ ಕೆಲಸಗಳನ್ನ ಮಾಡ್ತಾ ಇರ್ತೇವೆ. ಅವುಗಳನ್ನ ಪಡ್ಕೊಳ್ತಕ್ಕಂಥದ್ದು, ಅವುಗಳನ್ನ ಅನುಭವಿಸ್ಬೇಕು, ಆ ಹೊರಗಡೆನೆ ಇರ್ತಕ್ಕಂತಹ ಆಕರ್ಷಣೆಗಳಿಗೆ ಒಳಗಾಗಿ ಆ ವಸ್ತುಗಳನ್ನ ನಾವು ಪಡ್ಕೊಳ್ಬೇಕು, ಅದನ್ನ ಅನುಭವಿಸ್ಬೇಕು ಅಂತಕ್ಕಂತಹ ಒಂದು ಆಸೆಯೇ ನಮ್ಮಲ್ಲಿ ಹೆಚ್ಚು ಹೆಚ್ಚು ಆಗುತ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಮನಸ್ಸನ್ನ ಹತೋಟಿಗೆ ತಗೊಳ್ತಕ್ಕಂಥದ್ದು ಅಂದ್ರೆ ಅಷ್ಟು ಸುಲಭನಾ? ನಾವು ಮನಸ್ಸಲ್ಲ, ಆ ಭ್ರಾಂತಿಯಲ್ಲಿ ನಾವಿದ್ದೇವೆ. ಅದನ್ನ ಬಿಟ್ಟು ಮನಸ್ಸನ್ನ ಗಮನಿಸಿ ಅದನ್ನ ನಮ್ಮ ಹತೋಟಿಗೆ ತಗೊಳ್ತಕ್ಕಂಥದ್ದು ಇದೆಯಲ್ಲ, ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥ, ಅದೇ ಸಾಧನೆ. ಆಧ್ಯಾತ್ಮ ಸಾಧನೆ ಅಂದ್ರೆ ಮತ್ತಿನ್ನೇನೂ ಅಲ್ಲ, ಇದೇ ಬಹಳ ಮುಖ್ಯವಾಗಿರ್ತಕ್ಕಂತಹ ಆಧ್ಯಾತ್ಮ ಸಾಧನೆ ಅಂತ ಹೇಳ್ತಾರೆ. ನಾವು ಈ ಮನಸ್ಸನ್ನ ಹತೋಟಿಗೆ ತಂದ್ಕೊಳ್ಬೇಕು ಅಂದ್ರೆ ಪ್ರಯತ್ನ ಪಟ್ಟು ಮಾಡೋದಲ್ಲ. ಪ್ರಯತ್ನ ಪಟ್ಟು ನಮ್ಮಲ್ಲಿರ್ತಕ್ಕಂತಹ ಈ ಕೆಟ್ಟ ಗುಣಗಳನ್ನ ಅದುಮಿಡಬೇಕು ಅಂತ ನಾವು ಪ್ರಯತ್ನ ಪಟ್ಟಷ್ಟು ಈ ಅರಿಷಡ್ ವರ್ಗಲ್ಲ, ಅವು ಪುಟಿದೇಳ್ತವೆ, ಮೇಲೆ ಎತ್ತು ಬರ್ತವೆ ಅಲ್ವಾ? ಅದಕ್ಕೆ ಹೇಳ್ತಾರೆ, DVG ಅವರು ಒಂದು ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಮನವನಾಳುವುದು ಹಠದ ಮಗುವನಾಳುವ ನಯದೆ, ಇನಿತಿನಿತು ಸವಿಯುಣಿಸು ಸವಿ ಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು, ಇನಿತಿತ್ತು ಮರಸಿನಿತ ಮಂಕುತಿಮ್ಮ ಅಂತ ಹೇಳ್ತಾರೆ. ಮನಸ್ಸನ್ನ ಆಳ್ತಕ್ಕಂಥದ್ದು ಹಠಮಾರಿ ಮಗುನ ಸುಧಾರಿಸಿದ ಹಾಗೆ. ಮನಸ್ಸನ್ನ ಸುಧಾರಿಸೋದು ಅಂದ್ರೆ, ಹಠಮಾರಿ ಮಗುಗೆ ನಾವು ಒಂದೆರಡು ಏಟ್ ಕೊಟ್ರೆ ಏನ್ ಮಾಡುತ್ತೆ? ಅದು ಇನ್ನೂ ಜಾಸ್ತಿ ಹಠ ಮಾಡುತ್ತೆ. ಅದ್ರ ಸ್ವಭಾವವನ್ನ ಬಿಡುತ್ತಾ? ಖಂಡಿತವಾಗ್ಲೂ ಬಿಡಲ್ಲ. ಅದಕ್ಕೆ ಹೇಳ್ತಾರೆ, ನಾವು ಈ ಋಣಾತ್ಮಕ ಚಿಂತನೆಗಳಿಂದ ಹೊರಬರ್ಬೇಕು, ವಸ್ತು ವಿಷಯಗಳ ಆಕರ್ಷಣೆಯಿಂದ ಹೊರಗೆ ಬರ್ಬೇಕು ಅಂದ್ರೆ ನಮ್ಮಲ್ಲಿ ಸತ್ ಚಿಂತನೆಗಳು ಬರಬೇಕು. ಅದಷ್ಟು ಸುಲಭ ಅಲ್ಲ. ಕ್ರಮಕ್ರಮವಾಗಿ, ನಿಧಾನವಾಗಿ, ಸ್ವಲ್ಪ ಸ್ವಲ್ಪವೇ ಹಂತ ಹಂತವಾಗಿ ಮಾಡಬೇಕು. ಒಂದೇ ಸರಿಗೆ ನೀನು ಬೇಡ ಅಂದ್ರೆ ಅವು ಬರೋದನ್ನ ಬಿಡೋದಿಲ್ಲ. ಈಗ ಮಗುವಿಗೆ ಚಾಕ್ಲೇಟ್ ಕೇಳುತ್ತೆ ಅಂತ ಇಟ್ಕೊಳ್ಳಿ ಅಲ್ವಾ? ಮಗು ಚಾಕ್ಲೇಟ್ ಕೇಳಿದಾಗ ನಿನಗದು ಒಳ್ಳೇದಲ್ಲ, ಆರೋಗ್ಯಕ್ಕೆ ಕೊಡೋದಿಲ್ಲ ಅಂದ್ರೆ ಮಗು ಬಿಡುತ್ತಾ? ಹಠ ಮಾಡುತ್ತೆ. ಆಗ ನಾವೇನ್ ಮಾಡ್ತೀವಿ? ಸ್ವಲ್ಪ ಸ್ವಲ್ಪ ಕೊಡ್ತೀವಿ, ಒಂದ್ ಸ್ವಲ್ಪನೇ ಕೊಡ್ತೀವಿ, ಮತ್ತೇನ್ ಮಾಡ್ತೀವಿ? ಅದನ್ನ ಮರೆಸ್ತೀವಿ. ಆ ಚಾಕ್ಲೇಟು ಆ ಮಗುವಿನ ಮನಸ್ಸಿನಿಂದ ಮರೆಯಾಗಬೇಕು ಅಲ್ವಾ? ಹಾಗೆ ಮಗುವಿನ ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಅದೇ ರೀತಿ ನಾವು ಕೂಡ ನಮ್ಮ ಮನಸ್ಸನ್ನ ಈ ವಿಷಯ ವಸ್ತುಗಳ ಆಕರ್ಷಣೆಯಿಂದ ವಿಮುಖಗೊಳಿಸಿ ಸಚ್ಚಿಂತನೆಯಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಬೇಕು ಅಂದ್ರೆ ಹಂತ ಹಂತವಾಗಿ, ನಿಧಾನವಾಗಿ ಮಾಡ್ತಾ ಹೋಗ್ಬೇಕು. ಅದು ಮಾಡ್ತಾ ಮಾಡ್ತಾ ಸಹಜ ಕ್ರಿಯೆ ಆಗ್ಬೇಕು. ಒಂದೇ ಸರಿ ನಾನು ಬಲವಂತವಾಗಿ ಅದರ ಮೇಲೆ ಹೇರ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ಮನಸ್ಸನ್ನ ಗಮನಿಸೋದು ಹೇಗೆ ಅಂತ JK ಅವ್ರು ಏನ್ ಹೇಳ್ತಾರೆ, ಅಬ್ಸರ್ವ್ ಅಬ್ಸರ್ವ್ ಅಂತ ಹೇಳ್ತಾರೆ. ಸುಮ್ಮನೆ ಗಮನಿಸ್ತಾ ಹೋಗೋದು. ನೀವು ಗಮನಿಸೋದು ಅಂದ್ರೆ ಸುಮ್ಮನೆ ಗಮನಿಸ್ತಾ ಹೋಗ್ತಾ ಇದ್ರೆ ಅದು ನೀವು ಡೋಂಟ್ ರಿಯಾಕ್ಟ್ ಅಂತ ಹೇಳ್ತಾರೆ. ಎಷ್ಟು ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ. ಸುಮ್ಮನೆ ಗಮನಿಸಿ. ಧ್ಯಾನದಲ್ಲಿ ನೀವು ಸುಮ್ಮನೆ ಗಮನಿಸ್ತಾ ಬನ್ನಿ ಆಲೋಚನೆಗಳನ್ನ. ಅದು ಬರ್ತಾ ಇರ್ಲಿ, ಹೋಗ್ತಾ ಇರ್ಲಿ. ಆದ್ರೆ ಬರ್ತಾ 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 ಏನಾಗುತ್ತೆ, ಈ ಆಲೋಚನೆಗಳು ಬರ್ತಕ್ಕಂಥದ್ದು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಬುದ್ಧರು ಹೇಳ್ತಾರೆ, ಮನಸ್ಸಿನಲ್ಲಿ ಏನೇ ಆಲೋಚನೆ ಬರ್ಲಿ ಅದೆಲ್ಲನ ಸುಮ್ಮನೆ ನೋಡ್ತಾ ಬಿಡ್ತಾ ಇರು. ಲೆಟ್ ಗೋ ಅಂತ ಹೇಳ್ತಾರೆ. ಲೆಟ್ ಗೋ, ಲೆಟ್ ಇಟ್ ಕಮ್ ಅಂಡ್ ಗೋ, ಲೆಟ್ ಇಟ್ ಕಮ್ ಅಂಡ್ ಗೋ ಅಷ್ಟೇ. ಅದನ್ನ ನಾವು ಗಮನಿಸ್ತಾ ಇದ್ರೆ ನಮಗೆ ಯಾವ ರೀತಿಯ ಆಲೋಚನೆಗಳು ಬರ್ತಾ ಇರೋದು ಅನ್ನೋದ್ರ ಕಡೆ ಗಮನ ಖಂಡಿತವಾಗ್ಲೂ ಹೋಗುತ್ತೆ. ಆ ಆಲೋಚನೆಗಳು ಕೂಡ ಬರೋದು ಕಡಿಮೆ ಆಗ್ತಾ ಹೋಗುತ್ತೆ. ಧ್ಯಾನ ಒಂದೇ ಸರಿಗೆ ಸಿದ್ಧಿಸ್ತಕ್ಕಂಥದ್ದಲ್ಲ. ನಮ್ಮ
ಏನು ನಡೆ ನುಡಿಯಲ್ಲೂ ಕೂಡ ಪರಿಶುದ್ಧತೆಯನ್ನ ನಾವು ಕಳಿಸ್ಕೊಳ್ತಾ ಹೋದ್ರೆ, ನಮ್ಮ ಮನಸ್ಸಿನಲ್ಲಿ ಸಚ್ಚಿಂತನೆಗಳನ್ನ ತುಂಬಿಸ್ಕೊಳ್ತಾ ಹೋದ್ರೆ, ಆಗ ಮಾತ್ರ ಇದನ್ನ ಸಿದ್ಧಿಸ್ಕೊಳ್ಳೋದಕ್ಕೆ, ಧ್ಯಾನವನ್ನ ಸಿದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ. ಇನ್ನ ಒಂದು ವಿಧಾನ ಏನಪ್ಪಾ ಅಂದ್ರೆ, ನಮ್ಗೆ ಆಲೋಚನೆಗಳು ಯಾಕೆ ಬರುತ್ತೆ, ಬೇಕು ಬೇಡಗಳು, ಇನ್ನೊಬ್ಬರ ಬಗ್ಗೆ ಒಲವು ಅಥವಾ ದ್ವೇಷ ಯಾಕೆ ಬರುತ್ತೆ? ಏನೋ ಅವ್ರು ಮಾಡಿದಂತಹ ಒಂದು ಕೆಲಸ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ನೆನಪಾಗಿ ಬೇರೂರಿರುತ್ತೆ ಅಲ್ವಾ? ಅದನ್ನ ನಾವು ಕ್ಷಮಿಸಿರೋದಿಲ್ಲ, ಆದ್ರಿಂದ ಪದೇ ಪದೇ ಅದು ಮೇಲೆದ್ದು ನಮ್ಗೆ ತೊಂದರೆಯನ್ನು ಕೊಡ್ತಾ ಇರತ್ತೆ. ಅದಕ್ಕೆ ಹೇಳ್ತಾರೆ ತಿಳಿದವರು, ಫರ್ಗೆಟ್ ಅಂಡ್ ಫರ್ಗಿವ್ ಅಂದ್ರೆ ಕ್ಷಮಾಗುಣವನ್ನ ನಾವು ಬೆಳೆಸ್ಕೊಳ್ಬೇಕು. ಹಾಗೆ ಯಾರು ಏನೇ ಮಾಡಿದ್ರು ಕೂಡ ಅದನ್ನ ಮರೀತಕ್ಕಂತಹ ಒಂದು ಸ್ವಭಾವವನ್ನ ನಾವು ಗಳಿಸ್ಕೊಳ್ತಾ ಬರ್ಬೇಕು. ಹೀಗೆ ಮಾಡ್ತಾ ಮಾಡ್ತಾ ಬಂದ್ರೆ ನಾವು ನಿಧಾನವಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನ ಕಡಿಮೆ ಮಾಡ್ಕೊಳ್ತಾ ಬರ್ತೇವೆ. ಅದರಿಂದ ಏನು ಸುಖ ಇಲ್ಲ, ಅವೆಲ್ಲ ಕ್ಷಣಿಕ. ನಾವು ಯಾವ ವ್ಯಾಮೋಹಗಳಿದೆಯೋ, ಆಸೆಗಳಿದೆಯೋ, ಅದರಿಂದ ನಾವು ಸುಖ ಪಡ್ತಕ್ಕಂಥದ್ದೇನಿದೆಯೋ ಅದೆಲ್ಲವೂ ಕೂಡ ಶಾಶ್ವತ ಅಲ್ಲ. ಅದ್ ನಮಗ್ ಗೊತ್ತು. ಯಾಕೆಂದ್ರೆ ಅದು ಸ್ವಲ್ಪ ಕಾಲ ಇರುವಂತದ್ದು, ಅದರ ನಂತರ ದುಃಖ ಅನ್ನುವಂಥದ್ದು ಕಟ್ಟಿಟ್ಟ ಬುದ್ಧಿ. ಅದಾದ ನಂತರ ನಮ್ಗೆ ದುಃಖ ಇದ್ದೇ ಇದೆ. ಆದ್ರೂ ಕೂಡ ಎಷ್ಟು ಒರಟು ಸ್ವಭಾವದವರು ಅಂದ್ರೆ, ಆ ದುಃಖ ಕಳೆದು ಹೋದ್ಮೇಲೆ ಮತ್ತೆ ಆಸೆಯ ಕಡೆಗೆ ನಮ್ಮ ಮನಸ್ಸು ತಿರುಗತಕ್ಕಂಥದ್ದು. ಅದಕ್ಕೆ ನಮ್ಮನ್ನ ನಾವು ಚೆನ್ನಾಗಿ ಗಮನಿಸ್ಕೊಳ್ತಕ್ಕಂತಹ ಅಭ್ಯಾಸವನ್ನ ಮಾಡಬೇಕು. ಆಧ್ಯಾತ್ಮ ಪಥದ ಕಡೆ ನಾವು ತಿರುಗಿದ ಮೇಲೆ, ಆಧ್ಯಾತ್ಮ ಪಥದಲ್ಲಿ ನಾವು ಹೆಜ್ಜೆ ಇಡ್ತಾ ಮುಂದುವರಿಬೇಕು ಅಂತಂದ್ರೆ ನಮ್ಮನ್ನ ನಾವು ಚೆನ್ನಾಗಿ ಗಮನಿಸ್ಕೊಳ್ಬೇಕು. ಆದ್ರೆ ಪ್ರಾರಂಭದಲ್ಲಿ ಏನಾಗುತ್ತೆ, ನಾವು ನಮ್ಮನ್ನ ಗಮನಿಸ್ಕೊಳ್ತಾ ಹೋದ್ರೆ ಮನಸ್ಸಿನಲ್ಲಿ ತಳಮಳ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಹೇಳ್ತಕ್ಕಂತಹ ಆಲೋಚನೆಗಳು, ನಮ್ಮ ಕಾರ್ಯಗಳು ಹೇಗಿದೆ ಅನ್ನೋದ್ರ ಕಡೆ ನಮ್ಮ ಗಮನ ಯಾವಾಗ ಹೋಗುತ್ತೋ ಆಗ ಮನಸ್ಸಲ್ಲಿ ತುಂಬಾ ತಳಮಳ ಅಂತಕ್ಕಂಥದ್ದು ಹೇಳೋದು ಸಹಜ ಅಂತ ಹೇಳ್ತಾರೆ. ದಾಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೇವರ ನಾಮವನ್ನ ನಮ್ಗೆ ನೀಡಿದ್ದಾರೆ. ಯಾರು? ಪುರಂದರ ದಾಸರೇ. ಅದನ್ನ ಸ್ವಲ್ಪ ಗಮನಿಸೋಣ. ಬಹಳ ಸುಲಭವಾಗಿರ್ತಕ್ಕಂಥದ್ದು. ಎಲ್ರೂ ಕೂಡ ಅದರ ಅರ್ಥದ ಕಡೆ ಗಮನ ಕೊಟ್ರೆ ನಮ್ಮ ಮನಸ್ಸಿನಲ್ಲಿ ಹೇಗೆ ತಳಮಳ ಅಂತಕ್ಕಂಥದ್ದು ಹೇಳುತ್ತೆ ನಾವು ಗಮನಿಸ್ಕೊಂಡಾಗ ಪ್ರಾರಂಭದಲ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ. ಅದನ್ನ ಹಾಡ್ತೇನೆ, ಆ ಅರ್ಥದ ಕಡೆ ಸ್ವಲ್ಪ ಗಮನವನ್ನ ಹರಿಸೋಣ. ಇಷ್ಟು ಪಾಪವನು ಮಾಡಿದ್ದೆ ಸಾಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು. ಇಷ್ಟು ಪಾಪವನು ಮಾಡಿದ್ದೆ ಸಾಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು. ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ, ಕೊಡದೆ ಅನ್ಯರ ಋಣವ ಅಪಹರಿಸಿದೆ. ಮಡದಿಯ ನುಡಿ ಕೇಳಿ ಒಡಗೊಟ್ಟಿದವರೊಡನೆ ಹಡೆದ ತಾಯಿಯ ಕೂಡ ಹಾಗೆ ಮಾಡಿದೆ. ಇಷ್ಟು ಪಾಪವನು ಮಾಡಿದ್ದೆ ಸಾಕು, ತಂದೆ ತಾಯಿಯ ಸೇವೆ ಒಂದು ದಿನ ಮಾಡಿಲ್ಲ, ಮಂದ ಭಾಗ್ಯಕ್ಕೆ ಭವಣೆ ಇನ್ನೂ ತಪ್ಪಿಲ್ಲ. ಹಿಂದೆ ಮಾಡಿದ ದೋಷ ಒಂದುಳಿಯದರೂ ಹಿರೇನೋ, ತಂದೆ ಪುರಂದರ ವಿಠಲ ಬಂದೆನ್ನ ಸಲಹೋ. ಇಷ್ಟು ಪಾಪವನು ಮಾಡಿದ್ದೆ ಸಾಕು, ಸೃಷ್ಟೀಶ ನೀಯನ್ನ
ಉದ್ಧರಿಸಬೇಕು. ಎಷ್ಟು ರೀತಿಯ ಒಂದು ಆಲೋಚನೆಗಳು ನಮಗೆ ಬರುತ್ತೆ. ನಮ್ಮನ್ನ ನಾವು ನಿಷ್ಪಕ್ಷಪಾತವಾಗಿ ನಿರ್ವಂಚನೆಯಿಂದ ಗಮನಿಸಿದ್ದೆ ಆದ್ರೆ, ಆ ಸಾಕ್ಷಿ ಚೈತನ್ಯದಿಂದ ನಮ್ಮನ್ನ ಗಮನಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ನಮ್ಮ ದುಷ್ಕೃತ್ಯಗಳು ನಮ್ಮ ಗಮನಕ್ಕೆ ಬಂದೇ ಬರುತ್ತವೆ ಅಲ್ವಾ. ಅದಕ್ಕೆ ಇಷ್ಟು ಪಾಪವನ್ನು ಮಾಡಿದ್ದೆ ಸಾಕು ಸೃಷ್ಟೀಶ, ನೀಯನ್ನ ಉದ್ಧರಿಸಬೇಕು ಅನ್ನುವಂತಹ ಮೊರೆ ಆ ಭಗವಂತನಲ್ಲಿ ನಮಗೆ ಬರ್ತಕ್ಕಂಥದ್ದು. ಇಷ್ಟು ಮಾತ್ರ ಬಂದ್ರೂ ನಮಗೆ ಎಷ್ಟೋ ನಾವು ಮುಂದುವರೆದ ಹಾಗೆ. ಏಕೆಂದ್ರೆ ನಾವು ಮಾಡಿದ್ದೆಲ್ಲ ಸರಿ ಅನ್ನುವ ರೀತಿಯಲ್ಲಿ ನಾವು ನಮ್ಮ ಮನಸ್ಸಿನಿಂದ ಕೆಲಸ ಮಾಡ್ತಾ ಇರ್ತೇವೆ. ಆದ್ರೆ ಮನಸ್ಸನ್ನ ಗಮನಿಸಿದಾಗ ಮಾತ್ರನೇ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ನಮ್ಮ ಮನಸ್ಸು ಹೇಗ್ ಕೆಲಸ ಮಾಡ್ತಾ ಇದೆ, ಮನಸ್ಸು ನಮ್ಮಿಂದ ಹೇಗ್ ಕೆಲಸ ಮಾಡಿಸ್ತಾ ಇದೆ ಅಂತ. ಬೇಕಾಗಿರೋ ಕೆಲಸ, ಇನ್ನೊಬ್ಬರಿಗೆ ಸಹಾಯಕರವಾಗಿ ಇರ್ತಕ್ಕಂತಹ ಕೆಲಸ ಎಷ್ಟು ಮಾಡಿದ್ದೇನೆ ನಾನು. ಪ್ರತಿ ದಿನದಲ್ಲಿ ನಮ್ಮನ್ನ ಶೋಧನೆ ಮಾಡ್ಕೊಳ್ತಾ ಹೋದ್ರೆ, ಪರಿಶೀಲನೆ ಮಾಡ್ಕೊಳ್ತಾ ಹೋದ್ರೆ, ಆ ಒಂದು ದಿನದಲ್ಲಿ ಬೆಳಗಿಂದ ಸಾಯಂಕಾಲದ ತನಕ ನನ್ನಲ್ಲಿ ಯಾವ್ಯಾವ ಆಲೋಚನೆಗಳು ಎದ್ವು, ನಾನು ಯಾವ್ಯಾವ ಒಳ್ಳೆಯ ಕೆಲಸಗಳನ್ನ ಮಾಡಿದೆ ಅನ್ನೋದರ ಕಡೆ ಗಮನ ಹೋದ್ರೂ ಸಾಕು. ಯಾಕೆಂದ್ರೆ ನಮ್ಮ ಮನಸ್ಸಾಕ್ಷಿ ಯಾವಾಗ್ಲೂ ಪ್ರತಿಯೊಬ್ಬರದು ಕೂಡ ಹೇಳ್ತಕ್ಕಂಥದ್ದು ಒಳ್ಳೆಯದನ್ನ ಮಾಡುವಂತೆ. ಯಾರಿಗೂ ಕೂಡ ಮನಸ್ಸಾಕ್ಷಿ ಕೆಟ್ಟದನ್ನ ಮಾಡು ಅಂತ ಹೇಳಲ್ಲ. ಅದಕ್ಕೆ ಸಾಕ್ಷಿಯ ಭಾವದಲ್ಲಿ ನೋಡ್ಬೇಕು ನಾವು. ನಮ್ಮ ಮನಸ್ಸಿನ ದೃಷ್ಟಿಯಿಂದ ನೋಡೋದಲ್ಲ, ರಾಗಭಾವಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಕ್ಕಂಥ, ಕೆಲಸ ಮಾಡ್ತಾ ಇರ್ತಕ್ಕಂಥ ಮನಸ್ಸಿನ ದೃಷ್ಟಿಯಿಂದ ನೋಡೋದಲ್ಲ. ಅದು ತಾನೇ ಬಹಳ ಮುಖ್ಯ ಅನ್ನುವ ಹಾಗೆ ನಮಗೆ ಮಿಥ್ಯಾ ಕಲ್ಪನೆಯನ್ನ ಉಂಟು ಮಾಡುತ್ತೆ. ಆ ಸಾಕ್ಷಿ ದೃಷ್ಟಿಯಿಂದ ನಾವು ನೋಡ್ತಕ್ಕಂತಹ ಒಂದು ಕಲೆಯನ್ನ ನಾವು ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ನಾವು ನಮ್ಮ ಮನಸ್ಸನ್ನ ನಿಜವಾಗ್ಲೂ ಶೋಧಿಸೋದಕ್ಕೆ ಸಾಧ್ಯ. ಇಲ್ಲದಿದ್ರೆ ನಾವು ಶೋಧಿಸೋದಕ್ಕೆ ಸಾಧ್ಯ ಇಲ್ಲ. ಈ ಮನವನ್ನ ಗಮನಿಸೋದಾಗ್ಲಿ, ಅದು ನಾವು ಓದಿ ಬರೆದು ಪಾಂಡಿತ್ಯವನ್ನ ಪಡ್ಕೊಂಡಷ್ಟು ಸುಲಭ ಅಲ್ಲ. ಯಾವುದೋ ಒಂದು ಪುಸ್ತಕವನ್ನ ಓದಿ, ಯಾವುದೋ ಒಂದು ಶಾಸ್ತ್ರವನ್ನ ಓದಿ ಅದರಲ್ಲಿ ಪಾಂಡಿತ್ಯವನ್ನ ಗಳಿಸ್ಕೊಳ್ತಕ್ಕಂಥದ್ದು ಬಹಳ ಸುಲಭ ಅಂತ ಹೇಳ್ತಾರೆ ಕಬೀರರು. ಕಬೀರರು ಸೂಫಿ ಸಂತರು. ಅವ್ರು ಬರೆದಿರ್ತಕ್ಕಂತಹ ದೋಹೆಗಳಲ್ಲಿ ಮನಸ್ಸಿನ ಬಗ್ಗೆ ಸಾಕಷ್ಟು ವಿಚಾರಗಳಿದೆ. ಎಷ್ಟು ಸುಂದರವಾಗಿ ಅವರು ಒಂದೆರಡು ದೋಹೆಗಳಲ್ಲಿ ಹೇಳ್ತಾರೆ ನೋಡೋಣ. ಓದಿ ಬರೆದು ಪಂಡಿತನಾಗುವುದು ಅತಿಶಯವೇನಲ್ಲ ಹೇಳ್ತಾರೆ ನೋಡಿ. ಕಾಮವ ದಹಿಸಿ ಮನ ಜಯಿಸುವುದು ಸುಲಭದ ಮಾತಲ್ಲ ಕಬೀರ ಅಂತ ಹೇಳ್ತಾರೆ. ನಮ್ಮಲ್ಲಿರ್ತಕ್ಕಂತಹ ಆ ಆಸೆಯನ್ನ ದಹಿಸಿ ಮನಸ್ಸನ್ನ ಜಯಿಸ್ತಕ್ಕಂಥದ್ದು ಸುಲಭದ ಮಾತಲ್ಲ. ಇದು ನಮ್ಮಂತ ಹುಲು ಮಾನವರ ಗತಿ ಏನು? ಆ ರೀತಿಯ ಒಂದು ಆ ಅನುಭವ ಪ್ರಜ್ಞೆಯಲ್ಲೇ ಬದುಕಿದ್ದಂತಹವರು ಇವರು ಕಬೀರರು, ಸೂಫಿ ಸಂತರು ಅವರೆಲ್ಲ. ಅವರೇ ಈ ರೀತಿ ಹೇಳ್ತಾ ಇದ್ದಾರೆ. ಇನ್ನು ನಮ್ಮಂತವರ ಗತಿ ಏನು? ಆ ಮನಸ್ಸನ್ನ ಜಯಿಸ್ತಕ್ಕಂಥದ್ದು ಅಷ್ಟು ಕಷ್ಟ ಅಂತ. ಅದಕ್ಕೆ ಹೇಳ್ತಾರೆ, ಒಂದು ಆಸೆ ಪೂರೈಸಿದರೆ ಇನ್ನೊಂದು ಹೇಳುವುದು, ಆಸೆ ತೊರೆದು ಮನ ನಿಶ್ಚಲಗೊಳಿಸೆ ಶಾಂತಿಯು ನೆಲೆಸುವುದು ಕಬೀರ. ಎಲ್ರೂ ಹೇಳ್ತಕ್ಕಂಥದ್ದು ಅದೇ. ಮನಸ್ಸನ್ನ ಗಮನಿಸಿ, ಮನಸ್ಸನ್ನ ಶೋಧಿಸಿ, ಅಲ್ಲಿರ್ತಕ್ಕಂತಹ ಆಸೆ ಬೇರುಗಳನ್ನ ಕಿತ್ತೆಸೆಯಿರಿ, ಅಲ್ಲಿ ನೀವು ಶಾಂತಿಯನ್ನ ಸ್ಥಾಪಿಸಿ ಧ್ಯಾನದಲ್ಲಿ ಮಗ್ನರಾಗಿ ಆ ಧ್ಯಾನದಲ್ಲಿ ಪರಮಾತ್ಮನನ್ನ ನೀವು ಯಾವಾಗ್ಲೂ ಧ್ಯಾನ ಮಾಡ್ತಾ ಇರಿ. ಯಾಕೆಂದ್ರೆ ಯಾವ್ದಾದ್ರು ಒಂದು ಸಚ್ಚಿಂತನೆಯಲ್ಲಿ ಮನಸ್ಸನ್ನ ತೊಡಗಿಸ್ಕೊಳ್ತಕ್ಕಂಥದ್ದು ಕಷ್ಟ ಅಲ್ವಾ. ಅದೇ ಭಗವಂತನ ಧ್ಯಾನದಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ತಕ್ಕಂಥದ್ದು ಬಹಳ ಸುಲಭ ಅನ್ನುವ ದೃಷ್ಟಿಯಿಂದ ಹೇಳ್ತಾರೆ. ಏಕೆಂದ್ರೆ ಈ ಆತ್ಮಜ್ಞಾನದ ಶಿಖರವನ್ನ ಏರ್ಬೇಕಾದ್ರೆ ಭಕ್ತಿಯ ಸಾಧನವನ್ನ ಉಪಯೋಗಿಸುವಂತಾರೆ ಶಂಕರರು. ಆತ್ಮ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು, ಆತ್ಮ ದರ್ಶನವನ್ನ ನಾವು ಮಾಡಬೇಕು ಅಂತಂದ್ರೆ ಈ ಭಕ್ತಿಯ ಸಾಧನವನ್ನ ಉಪಯೋಗಿಸು ಅಂತ ಹೇಳ್ತಾರೆ. ಯಾಕೆಂದ್ರೆ ಭಕ್ತಿ ಅಂತಕ್ಕಂಥದ್ದು ಬಹಳ ಸುಲಭವಾದಂತಹ ಮಾರ್ಗ ಅನ್ನುವ ದೃಷ್ಟಿಯಲ್ಲಿ. ಯಾಕೆಂದ್ರೆ ಮನಸ್ಸನ್ನ ನಿಲ್ಲಿಸಲಿಕ್ಕೆ ಭಕ್ತಿ ಬಹಳ ಉತ್ತಮವಾದಂತಹ ಸಾಧನ ಅಂತ. ಇನ್ನ ಒಂದು ದೋಹೆಯಲ್ಲಿ ಕಬೀರರು ಹೇಳ್ತಾರೆ, ಮನ ಮರ್ಕಟವದು ಹಿಡಿದಿಡಲು ನಾನಾ ತಂತ್ರಗಳುಂಟು, ಭಗವನ್ ನಾಮದಿ ಬಂಧಿಪುದೇ ಸುಲಭದ ಉಪಾಯ. ನೋಡಿ, ಶಂಕರರು ಹೇಳೋದು ಅದೇ, ಕಬೀರರು ಹೇಳೋದು ಅದೇ. ಅವರೆಲ್ಲ ಅವರ ಅನುಭವದಲ್ಲಿ ಕಂಡುಕೊಂಡದ್ದನ್ನ ಅನುಭವ ಪ್ರಜ್ಞೆಯಲ್ಲಿ ಅವರು
ಆ ಆತ್ಮದರ್ಶನವನ್ನ ಮಾಡ್ಕೊಂಡಂತಹ ಅನುಭವ ಪ್ರಜ್ಞೆಯಲ್ಲಿ ಕೊಟ್ಟಿರ್ತಕ್ಕಂತಹ ಸಂದೇಶಗಳು ಇವೆಲ್ಲ. ಅದಕ್ಕೆ ಹೇಳ್ತಾರೆ ಸತ್ ಚಿಂತನೆಯಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಆ ರೀತಿಯ ಸತ್ ಚಿಂತನೆಗಳನ್ನ ಇಟ್ಕೊಂಡಾಗ ಆ ಚಿಂತನೆಗಳಿಗೆ ಅನುಗುಣವಾದಂತಹ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಯಾಕೆಂದ್ರೆ ನಮ್ಮ ಮನಸ್ಸು ಕೆಲಸ ಮಾಡೋದೇ ಹಾಗೆ. ಮನಸ್ಸಲ್ಲಿ ನಾವು ಏನನ್ನ ತುಂಬುತ್ತೇವೋ, ಮನಸ್ಸಲ್ಲಿ ಏನಿರುತ್ತೋ ಅದು ಪದೇ ಪದೇ ಪುನರಾವರ್ತನೆ ಆಗ್ತಾ ಇರುತ್ತೆ ಮನಸ್ಸಲ್ಲಿ. ಆ ಪುನರಾವರ್ತನೆ ಆಗ್ತಾ ಇರ್ತಕ್ಕಂಥದ್ದು ಆಲೋಚನೆಗಳು ನಮ್ಮನ್ನ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆಯನ್ನ ಕೊಡ್ತವೆ. ಈಗ ನಾವು ಒಳ್ಳೆ ಕೆಲಸ ಮಾಡಬೇಕು, ಸೇವಾ ಕಾರ್ಯಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಚಿಂತನೆಯನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಾವು ಏನ್ ಮಾಡ್ತೀವಿ, ನಮ್ಮ ಕೆಲಸಗಳು ಕೂಡ ಇನ್ನೊಬ್ಬರಿಗೆ ಸಹಾಯಕರವಾಗಿ ಇರ್ತಕ್ಕಂತಹ ಕೆಲಸಗಳನ್ನೇ ನಾವು ಮಾಡ್ತಾ ಹೋಗ್ತೀವಿ. ಆ ರೀತಿ ನಾವು ನಮ್ಮ ಮನಸ್ಸಿನಲ್ಲಿ ಋಣಾತ್ಮಕ ಚಿಂತನೆಗಳನ್ನ ಬಿಟ್ಟು ಧನಾತ್ಮಕ ಚಿಂತನೆಗಳನ್ನ ತುಂಬಿಸ್ಕೊಳ್ಬೇಕು. ಆ ಋಣಾತ್ಮಕ ಚಿಂತನೆಗಳನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಅದನ್ನ ಮೆಟ್ಟಿ ನಿಲ್ತೀನಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈಗ ನನಗೆ ತುಂಬಾ ಕೋಪ ಬರುತ್ತೆ ಅಂದ್ರೆ ನಾನು ಕೋಪ ಬಿಡ್ಬೇಕು ಅಂತ ಅನ್ಕೊಡೋದಲ್ಲ, ಬಿಡ್ಬೇಕು ಅಂತ ಇದೆ. ಆದ್ರೆ ಕೋಪ ಅನ್ನುವಂಥದ್ದು ನಾವು ಅಲ್ಲಿ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರೋದ್ರಿಂದ ಆ ಭಾವ ನಮಗೇ ಗೊತ್ತಿಲ್ದಲೆ ನಮ್ಮ ಮೂಲಕ ಅಭಿವ್ಯಕ್ತವಾಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಅದಕ್ಕೆ ಪರ್ಯಾಯವಾಗಿ ಕೋಪಕ್ಕೆ ಪರ್ಯಾಯವಾಗಿ ತಾಳ್ಮೆಯನ್ನ ಚಿಂತನೆ ಮಾಡು ನೀನು ಅಂತ. ದ್ವೇಷಕ್ಕೆ ಪರ್ಯಾಯವಾಗಿ ಪ್ರೀತಿಯನ್ನ ಚಿಂತನೆ ಮಾಡು. ನಾನು ದ್ವೇಷವನ್ನ ಬಿಡ್ತೀನಿ ಅಂತ ಅಲ್ಲ, ಅದಕ್ಕೆ ಪರ್ಯಾಯವಾಗಿ ನಾನು ಪ್ರೇಮವನ್ನ ನನ್ನ ಹೃದಯದಲ್ಲಿ ತುಂಬಿಕೊಳ್ತೀನಿ, ಎಲ್ರಿಗೂ ಕೂಡ ನಾನು ಪ್ರೇಮವನ್ನ ಕೊಡ್ತೀನಿ ಅಂತ ನನ್ನ ಮನಸ್ಸಿನಲ್ಲಿ ನಾನು ದೃಢವಾಗಿ ನಾನು ಇಚ್ಛೆಯನ್ನ ಗಳಿಸ್ಕೊಂಡಿದ್ದೆ. ಆದ್ರೆ ಅದೇ ರೀತಿಯ ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ತೇವೆ. ಯಾಕೆಂದ್ರೆ ಎರಡು ವಸ್ತುಗಳಿಗೆ ಒಂದೇ ಜಾಗದಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ. ಯಾವಾಗ ನಾವು ಹೊಸ ಚಿಂತನೆಗಳನ್ನ, ಸತ್ ಚಿಂತನೆಗಳನ್ನ, ಧನಾತ್ಮಕ ಚಿಂತನೆಗಳನ್ನ ಮನಸ್ಸಿನೊಳಗೆ ಸೇರಿಸ್ತೀವೋ, ಋಣಾತ್ಮಕ ಚಿಂತನೆಗಳೇನಾಗುತ್ತೆ, ತಮ್ಮಷ್ಟು ತಾವೇ ಜಾಗ ಖಾಲಿ ಮಾಡ್ತಾ ಹೋಗ್ತವೆ, ಮನಸ್ಸಿನಿಂದ ಆಚೆ ಹೋಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಸ್ವಾರ್ಥದ ಲೇಪನವಿಲ್ಲದೆ, ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ದೃಷ್ಟಿಯಿಂದ ಕೆಲಸ ಮಾಡ್ತಾ ಬರ್ಬೇಕು. ನಾವು ಅದನ್ನ ನಾವು ಬೆಳೆಸ್ಕೊಳ್ಬೇಕು. ನಮ್ಮ ಮನಸ್ಸನ್ನ ನಿಲ್ಲಿಸೋದಕ್ಕೆ ಧ್ಯಾನದಲ್ಲಿ ಬಹಳ ಕಷ್ಟ ಪ್ರಾರಂಭದಲ್ಲಿ. ಅದಕ್ಕೆ ಹೇಳ್ತಾರೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗು. ನೀನ್ ಮಾಡೋ ಕೆಲಸದಲ್ಲಿ ಸಂಪೂರ್ಣ ಗಮನವನ್ನ ಅದನ್ನ ತುಂಬು. ಸಂಪೂರ್ಣ ಗಮನ ಕೊಟ್ಟು ಯಾವುದೋ ಒಂದು ಕೆಲಸ ಮಾಡಿದೆ ಅಂದ್ರೆ, 100% ಏಕಾಗ್ರತೆಯಿಂದ ಒಂದು ಕೆಲಸವನ್ನ ಮಾಡ್ತಾ ಇದೆಯಾ ಅಂದ್ರೆ ಅದು ಧ್ಯಾನಕ್ಕೆ ಸಮ. ಆಗ ಬೇರೆ ಚಿಂತನೆಗಳಿಗೆ ನಮ್ಮ ಮನಸ್ಸಿನಲ್ಲಿ ಅವಕಾಶ ಇರೋದೇ ಇಲ್ಲ. ಆ ರೀತಿ ಕೆಲಸ ಮಾಡ್ತಾ ಹೋದಾಗ, ಯಾವುದೇ ಸ್ವಾರ್ಥಗಳು ಇಲ್ಲದೆ ನಾವು ಕೆಲಸ ಮಾಡ್ತಾ ಹೋದಾಗ ನಿಧಾನವಾಗಿ ಹಂತ ಹಂತವಾಗಿ ನಾವು ಪರಿಶುದ್ಧತೆಯನ್ನ ಬೆಳೆಸ್ಕೊಳ್ತಾ ಹೋಗ್ಬೋದು. ಅದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಪ್ರತಿಫಲಾಪೇಕ್ಷೆಯನ್ನ ಬಿಟ್ಟು ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ಕೆಲಸ ಮಾಡು ಅಂತ. ಅಕರ್ಮದಲ್ಲಿ ಕರ್ಮವನ್ನ ಮಾಡು, ಅಕರ್ಮ ಭಾವದಲ್ಲಿ ಕರ್ಮವನ್ನ ಮಾಡು. ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅದರಿಂದ ಯಾವುದೋ ಒಂದು ಪ್ರತಿಫಲಾಪೇಕ್ಷೆನ ಇಟ್ಟುಕೊಂಡು ಕೆಲಸ ಮಾಡಬೇಡ. ಆ ಕರ್ಮದಲ್ಲೇ ಅಕರ್ಮ ಇರ್ಬೇಕು. ಆ ರೀತಿಯಲ್ಲಿ ನೀನು ಅಂಟ್ಕೊಳ್ಳದೆ, ಆ ಕೆಲಸಕ್ಕೆ ನೀನು ಮಾಡ್ತಾ ಇರೋ ಕೆಲಸಕ್ಕೂ ಕೂಡ ಅಂಟ್ಕೊಳ್ಳದೆ ಕರ್ತವ್ಯ ಭಾವದಿಂದ ನೀನು ಮಾಡ್ತಾ ಹೋಗಿದ್ದೆ ಆದ್ರೆ ಸಂಚಿತ ಕರ್ಮದ ಹೊರೆಯನ್ನ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಅಂದ್ರೆ ಮತ್ತೆ ಮತ್ತೆ ನಾವು ನಮ್ಮ ಕರ್ಮದ ಹೊರೆಗೆ ಹೆಚ್ಚು ಹೆಚ್ಚು ಸೇರಿಸ್ತಾ ಹೋಗೋದಿಲ್ಲ. ನಾವು ಈಗ ಹೇಗೆ ಬದುಕನ್ನ ನಡೆಸ್ತಾ ಇರ್ತೀವೋ ಅದು ನಮ್ಮ ಮುಂದಿನ ಜನ್ಮ ಹೇಗಿರುತ್ತೆ ಅನ್ನೋದನ್ನ ನಿರ್ಣಯ ಮಾಡ್ತಕ್ಕಂಥದ್ದು. ಅಥವಾ ನಾವೀಗ ಮಾಡ್ತಕ್ಕಂತಹ ಕರ್ಮಗಳ ಫಲ ಮುಂದೆ ನಾವು ಅನುಭವಿಸ್ಬೇಕಾಗಿರುತ್ತೆ. ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಇನ್ನಷ್ಟು ಕೆಟ್ಟ ಕರ್ಮದ ಫಲವನ್ನ ನಾವು ನಮ್ಮಲ್ಲಿ ಶೇಖರಣೆ ಮಾಡ್ಕೊಳ್ಳೋದಿಲ್ಲ ಅಲ್ವಾ. ಹಾಗಾಗಿ ಈ ಸಂಚಿತ ಕರ್ಮದ ಹೊರೆಯನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತೇವೆ. ಹಾಗೆ ನಿಧಾನವಾಗಿ ನಾವು ಉತ್ತಮ ಕೆಲಸಗಳಲ್ಲಿ ನಾವು ತೊಡಗಿಸ್ಕೊಳ್ತಾ ಈ ವಿಷಯ ವಾಸನೆಗಳನ್ನ ನಿಧಾನವಾಗಿ ಕಳ್ಕೊಳ್ತಾ ಬರ್ತೇವೆ. ಆದ್ರೆ ಪ್ರಾರಬ್ಧ ಕರ್ಮವನ್ನ ತಪ್ಪಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಪ್ರಾರಬ್ಧ ಕರ್ಮವನ್ನ ನಾವು ಅನುಭವಿಸ್ಲೇಬೇಕು. ಅನುಭವಿಸುವಾಗ ಯಾವ ರೀತಿ ಅನುಭವಿಸ್ತೀವಿ ಅದು ಬಹಳ ಮುಖ್ಯ. ಹೊಸ ಕರ್ಮವನ್ನ ಸೃಷ್ಟಿಸ್ಕೊಳ್ಳದಲೇ ಜಾಗರೂಕರಾಗಿ ನಾವು ಕೆಲಸವನ್ನ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ಯೋಗ ಕರ್ಮಸು ಕೌಶಲ. ಕೆಲಸವನ್ನ ಬಹಳ ಕೌಶಲ್ಯತೆಯಿಂದ ಮಾಡ್ಬೇಕು. ಅದಕ್ಕೆ ಸುಮ್ಮನೆ ಬದುಕೋದಲ್ಲ, ನಾವು ಸುಮ್ಮನೆ ಜೀವನ ಮಾಡೋದಲ್ಲ.
ಈ ಬದುಕೋದು ಕೂಡ ಒಂದು ಕಲೆ ಅಂತಕ್ಕಂಥದ್ದು ಎಲ್ಲ ಜ್ಞಾನಿಗಳು ಸಂತರು ಹೇಳಿರ್ತಕ್ಕಂತಹ ಮಾತು ಅಲ್ವಾ. ಅದಕ್ಕೆ ನಾವು ನಮ್ಮನ್ನ ಗಮನಿಸ್ಕೊಳ್ತಾ ಹೋಗ್ಬೇಕು, ನಮ್ಮನ್ನ ತಿದ್ಕೊಳ್ತಾ ಹೋಗ್ಬೇಕು. ನಮ್ಮ ಆತ್ಮಕ್ಕೆ ಮರೆ ಮಾಡಿರ್ತಕ್ಕಂತಹ ಈ ಮನಸ್ಸಿನ ವಾಸನೆಗಳನ್ನ ಕಳ್ಕೊಳ್ತಾ ಹೋಗ್ಬೇಕು. ಮನಸ್ಸನ್ನ ಪರಿಶುದ್ಧವಾದಂತಹ ಕನ್ನಡಿಯ ಹಾಗೆ ಮಾಡ್ಬೇಕು. ಹಾಗೇನಾಗುತ್ತೆ, ಮನಸ್ಸು ಪರಿಶುದ್ಧವಾದ ಕನ್ನಡಿ ಆದ್ರೆ ಆತ್ಮನ ಬೆಳಕು ಪ್ರಕಾಶಮಾನವಾಗಿ ನಮಗೆ ಕನ್ನಡಿಯ ಮೂಲಕ ಕಾಣತಕ್ಕಂಥದ್ದು, ಅದು ಬಹಳ ಮುಖ್ಯ. ಆದ್ರೆ ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿರೋದು, ನಮ್ಗೆ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಏನಪ್ಪಾ ಅಂದ್ರೆ ಅಹಂಕಾರ. ಈ ಅಹಂಕಾರ ಅಂತಕ್ಕಂಥ ಇದ್ದಿದೆಯಲ್ಲ, ಇದು ಸರ್ಪದ ಹಾಗೆ ನಮ್ಮ ಆತ್ಮ ನಿಧಿಯನ್ನ ಕಾಯ್ತಾ ಇದೆಯಂತೆ. ಅಂದ್ರೆ ನಾವು ಆತ್ಮ ನಿಧಿಯನ್ನ ಮುಟ್ಟೋದಕ್ಕೆ, ತಲುಪೋದಕ್ಕೆ, ಅದನ್ನ ಪಡ್ಕೊಳ್ಳೋದಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅಹಂಕಾರ. ಆ ಅಹಂಕಾರವನ್ನ ನಾವು ತೊಡೆದು ಹಾಕ್ಬೇಕು ಅಲ್ವಾ. ಅಹಂಕಾರವನ್ನ ತೊಡೆದು ಹಾಕೋ ತನಕ ನಮಗೆ ಒಳಗಡೆ ಇರ್ತಕ್ಕಂತಹ ಆತ್ಮನಿಧಿ ಗೋಚರವಾಗೋದಿಲ್ಲ. ಆತ್ಮನ ಬೆಳಕು ನಮ್ಮಿಂದ ಪ್ರಕಾಶಮಾನವಾಗಿ ಹೊರಸೂಸೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಪರಮಾತ್ಮನ ಒಂದು ಅಂಶನೇ ಅಲ್ವಾ. ಹಾಗಿರುವಾಗ ಆ ಪರಮಾತ್ಮನ ಅಂಶ ನಮ್ಮಲ್ಲಿ ಇರ್ತಕ್ಕಂಥದ್ದು, ಬೀಜ ರೂಪದಲ್ಲಿ ಇರ್ತಕ್ಕಂಥದ್ದು ಪರಿಪೂರ್ಣವಾಗಿ ವ್ಯಕ್ತವಾಗಬೇಕು ನಮ್ಮ ಮೂಲಕ. ಅದೇ ಈ ಒಂದು ವಿಕಾಸ ಯೋಜನೆ, ಅದೇ ನಮ್ಮ ಜೀವನದ ಉದ್ದೇಶ. ಅದು ಮಾಡೋದ್ರಿಂದನೇ ನಾವು ನಮ್ಮ ಗಮ್ಯವನ್ನ ಸೇರೋದಕ್ಕೆ ಸಾಧ್ಯ. ಮತ್ತೆ ನಾವೆಲ್ಲಿಂದ ಬಂದ್ವೋ ಅಲ್ಲೇ ಹೋಗಿ ಸೇರೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರ ಬಹಳ ಗಹನವಾದಂತಹ ವಿಚಾರ. ಇದನ್ನ ನಾವು ಬಹಳ ಮುಖ್ಯವಾಗಿ ಪರಿಗಣಿಸ್ಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಕೆಲಸ ನಾವು ಮಾಡುವಾಗ್ಲೂ ಕೂಡ ಅದ್ರ ಕಡೆ ಗಮನ ಇಟ್ಟು ಮಾಡಿದ್ರೆ, ನಮ್ಮಲ್ಲಿ ಹೇಳ್ತಕ್ಕಂತಹ ಪ್ರತಿಯೊಂದು ಯೋಚನೆ ಕೂಡ ಯೋಚನೆಯ ಕಡೆಯಲ್ಲೂ ಕೂಡ ನಮ್ಮ ಗಮನ ಹೋಗಿದ್ದೇ ಆದರೆ ನಿಜವಾಗ್ಲೂ ನಮ್ಮನ್ನ ನಾವು ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ. ಆ ಸ್ವಯಂ ಪರಿವರ್ತನೆ ಅಂತಕ್ಕಂಥದ್ದು ತಾನೇ ತಾನಾಗಿ ಬರುತ್ತೆ. ನಾವು ಎಷ್ಟೇ ಓದಿದ್ರು, ಎಷ್ಟೇ ವಿಚಾರಗಳನ್ನ ತಿಳ್ಕೊಂಡು, ಎಷ್ಟೇ ಪಂಡಿತರಾದ್ರು, ಎಷ್ಟೇ ಶಾಸ್ತ್ರಗಳನ್ನ ನಾವು ಅರೆದು ಕುಡಿದ್ರು, ನಾನು ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ ಇಷ್ಟಿಷ್ಟು ನಾನು ಪದವಿಗಳನ್ನ ಹಾಕೊಂಡ್ರು ಕೂಡ ನಮ್ಮ ಮನಸ್ಸನ್ನ ನಾವು ಗಮನಿಸ್ಲಿಲ್ಲ ಅಂದ್ರೆ, ನಮ್ಮಲ್ಲಿ ಆ ಪರಿವರ್ತನೆ ಅಂತಕ್ಕಂಥದ್ದು ಬರ್ಲಿಲ್ಲ ಅಂದ್ರೆ, ಮನಸ್ಸನ್ನ ನಾವು ಶೋಧನೆ ಮಾಡ್ಲಿಲ್ಲ ಅಂದ್ರೆ, ಪ್ರತಿಕ್ಷಣ ಪ್ರತಿನಿತ್ಯ ಮಾಡ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ಬದಲಾವಣೆ ನಮ್ಮಲ್ಲಿ ಬರಬೇಕು. ಆ ಮನಸ್ಸನ್ನ ನಮ್ಮ ಆಧ್ಯಾತ್ಮ ಸಾಧನವನ್ನಾಗಿ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಮನಸ್ಸಿಗೆ ಅಗಾಧವಾದಂತಹ ಶಕ್ತಿ ಇದೆ ಅಲ್ವಾ. ನಮ್ಮ ಮನಸ್ಸನ್ನ ಧ್ಯಾನದಲ್ಲಿ ನಿಲ್ಲಿಸಿ ನಂತರ ನಾವು ನಮ್ಮ ಆತ್ಮ ಸಾಕ್ಷಾತ್ಕಾರ, ಆತ್ಮ ಅನುಸಂಧಾನಕ್ಕೆ ನಮ್ಮ ಮನಸ್ಸನ್ನೇ ಬಳಸ್ಕೊಳ್ಬೇಕು. ಆ ರೀತಿಯ ಒಂದು ದೃಷ್ಟಿಯಲ್ಲಿ ನಾವು ಆಧ್ಯಾತ್ಮ ಪಥದಲ್ಲಿ ನಡೀತಾ ಹೋಗ್ಬೇಕು ಅಂದ್ರೆ ಚಿಕ್ಕ ಪುಟ್ಟ ವಿಚಾರಗಳನ್ನ ಗಮನಿಸ್ತಾ ಬರ್ಬೇಕು. ನಮ್ಮ ದೈನಂದಿನ ಪ್ರತಿದಿನದಲ್ಲಿ ನಡೀತಕ್ಕಂತಹ, ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿರ್ಬೋದು, ನಮ್ಮ ಆಲೋಚನೆಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಗಮನಿಸ್ತಾ ಬಂದ್ರೆ ಅದು ಪರಿವರ್ತನೆ ಅಂತಕ್ಕಂಥದ್ದು ತಾನೇ ತಾನಾಗಿ ಬರುವಂಥದ್ದು. ಆದ್ರೆ ಇದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದಕ್ಕೆ ಹೇಳ್ತಾರೆ, ಆದ್ರೂ ಕೂಡ ನೀನು ತಳಮಳಗೊಳ್ಳಬೇಡಪ್ಪ. ಖಂಡಿತವಾಗ್ಲೂ ನಾವೆಲ್ಲ ಭಗವಂತನ ಮಕ್ಕಳೇ ಅಂದ್ಮೇಲೆ ಪರಮಾತ್ಮ ನಮ್ಮೆಲ್ಲರಿಗೂ ದಾರಿಯನ್ನ ತೋರಿಸ್ತಾನೆ ಅನ್ನುವಂತ ಒಂದು ವಿಚಾರವಾಗಿ ಎಷ್ಟು ಚೆನ್ನಾಗಿ ನಮ್ಗೆ ಒಂದು ಯಾರು ಕನಕದಾಸರು ಅವರ ಒಂದು ದೇವರ ನಾಮದಲ್ಲಿ ಹೇಳ್ತಾರೆ ನೋಡಿ. ಆ ಒಂದು ದೇವರ ನಾಮದ ಕಡೆ ನಾವು ಗಮನ ಕೊಡ್ತಾ, ಆ ದೇವರ ನಾಮವನ್ನ ಕೇಳಿಸ್ಕೊಳ್ತಾ ನಮ್ಮ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳೋದ್ರ ಕಡೆ ನಾವು ಗಮನವನ್ನ ಕೊಡೋ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಆ ಒಂದು ದೇವರ ನಾಮವನ್ನ ಹಾಡುವುದರೊಂದಿಗೆ ನನ್ನ ಮಾತುಗಳಿಗೆ ಮುಕ್ತಾಯವನ್ನ ಹಾಡ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ತಲ್ಲಾಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನು ಸಲಹುವನು
ಇದಕ್ಕೆ ಸಂಶಯವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು. ಇದಕ್ಕೆ ಸಂಶಯವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರ್ಯಾರೋ, ಹುಟ್ಟಿಸಿದ ದೇವರೇ ಹೊಣೆಗಾರನಾದರಿಂದ ಗಟ್ಟಿಯಾಗಿ ಸಲಹುವನು. ಇದಕ್ಕೆ ಸಂಶಯವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಇಷ್ಟು ಹೇಳ್ತಾ ಎಲ್ಲ ಆಧ್ಯಾತ್ಮ ಸಾಧಕರುಗಳು ಕೂಡ ನಾವು ಈ ಮನಸ್ಸನ್ನ ಗಮನಿಸ್ತಕ್ಕಂತಹ, ನಮ್ಮಲ್ಲಿ ನಾವು ಪರಿವರ್ತನೆಯನ್ನ ತಂದುಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಈ ಒಂದು ಆಧ್ಯಾತ್ಮ ಹಾದಿಯಲ್ಲಿ ಎಲ್ಲರೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ, ಇದುವರೆಗೂ ನನ್ನ ಮಾತುಗಳನ್ನ ಕೇಳಿಸ್ಕೊಂಡಂತಹ ಎಲ್ಲ ಶ್ರೋತೃ ವರ್ಗದವರಿಗೂ ಕೂಡ ಅನಂತ ಧನ್ಯವಾದಗಳನ್ನ